ಶ್ರೀ ಗುರುಗಣಾಧಿಪತಯೇ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾರು ಏನೋ ಮದಪೂರವೀತೇಶ ದೇವಾರಗೀಶ. ಮುದದಿಂದ ನಿನ್ನ ಅದರದಿನ್ನಯ ಬಳಿಮೆಯನ್ನು ಪೊಗಳ ಜಲಬಲಿ ಅದರದಿನ್ನಯ ಮಹಿಮೆಯನ್ನು ಪೊಗಳ ಜಲಬಲಿ ಧರಣಿಯೊಳು ಹರಣ ಸುಕುಮಾರ ಸಕಲಾಗಮಗೆ ಸಾಕಾರ. ದರೆಯೊಳು ವಿಶೇಷ ಮದಪೂರ ವಿಘ್ನೇಶ ದೇವ ಜಗದೀಶ. ಮಕ್ಕಳು ಕಲಿಬೇಕು ಅಂತ ಅವ್ರದ್ದು ಬಹಳ ಇತ್ತು. ಅಂತೆಯೇ ರಾಘವೇಂದ್ರ ಭಟ್ಕೊಪ್ಪ ಅವರು ಇಲ್ಲಿ ಇದ್ದಾರೆ. ಅವ್ರ ಮಗಳು ತುಳಸಿ ಯಕ್ಷಗಾನವನ್ನು ಮಾಡ್ತೇನೆ ಅಂತಂದಾಗ ನೀನು ಎಷ್ಟು ಮಾಡ್ತೀಯೋ ಅಷ್ಟನ್ನು ನಾನು ಬರ್ಕೊಡ್ತೇನೆ ಅಂತ ಹೇಳಿದ್ರು. ಹಾಗಾಗಿ ಮಕ್ಕಳು ಹಾಡಲಿ ಅಂತ ನಮಗೆ ಅನ್ನಿಸಿತು. ಅಭಿಜ್ಞಾ ಹೆಗಡೆಯವರಿಗೆ ಉತ್ತಮ ಭವಿಷ್ಯವನ್ನ ಎಲ್ಲರೂ ಆಶೀರ್ವಾದ ನೀಡಿ ಅಂತ ಕೇಳಿಕೊಂಡು ಈಗ ಎಲ್ಲರನ್ನು ಸ್ವಾಗತಿಸಬೇಕು ಅಂತ ವಿಶಿಷ್ಟಾದಂತಹ ಎಸ್ ಎಸ್ ಶಿವರುದ್ರಪ್ಪ ಅವರಲ್ಲಿ ಕೇಳಿಕೊಳ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯ ಗಣ್ಯರೇ, ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಪ್ರಶಸ್ತಿ ಪುರಸ್ಕೃತರೆ, ಅಕಾಡೆಮಿಯ ಸದಸ್ಯರೇ ಹಾಗೂ ಪತ್ರಕರ್ತರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ದಿವಂಗತ ಪ್ರೊಫೆಸರ್ ಎಂ.ಎ. ಹೆಗಡೆಯವರ ಸಂಸ್ಮರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಎಂ.ಎ. ಹೆಗಡೆಯವರು ಪ್ರಾರಂಭದ ಯಕ್ಷಗಾನ ಅಕಾಡೆಮಿ ಆಗುವಾಗ 2017ರಲ್ಲಿ ಯಕ್ಷಗಾನ ಅಕಾಡೆಮಿಗೆ ಪ್ರಪ್ರಥಮ ಅಧ್ಯಕ್ಷರು ಎಂ.ಎ. ಹೆಗಡೆಯವರಾದರು. ನಂತರ ಸರ್ಕಾರ ಬದಲಾವಣೆ ಆದಮೇಲೆ ಮತ್ತೆ 2ನೇ ಬಾರಿಗೆ ಅವರೇ ಅಧ್ಯಕ್ಷರಾಗಿ ಬಂದರು. ನಂತರ ಇದೀಗ ನಮ್ಮ ಮಗಲಿ 10 ತಿಂಗಳಾಯಿತು. ಏಪ್ರಿಲ್ 18, 2021ಕ್ಕೆ ಅವರು ನಿಧನವನ್ನು ಆ ಕಾರ್ಯಕ್ರಮ ಮಾಡಬೇಕು ಅನ್ಕೊಂತಲೇ ಬಂದರೆ ನಾವು ಇದುವರೆಗೂ ಅಕಾಡೆಮಿಗೆ ಅಧ್ಯಕ್ಷರು ಬರಲಿಲ್ಲ, ನಾವು ಕಾರ್ಯಕ್ರಮ ಮಾಡೋಕ್ಕೂ ಆಗಲಿಲ್ಲ. ಹಾಗಾಗಿ ನಿರಂತರ ಮಾಡಬೇಕು, ಪ್ರಶಸ್ತಿ ಪ್ರದಾನದಲ್ಲಿ ಮಾಡಬೇಕು, ಸಂಸ್ಮರಣೆ ಮಾಡಬೇಕು ಅಂತ ನಾನು ದಾವಣಗೆರೆಯಲ್ಲಿ ಅವ್ರ ನಿಧನ ವಾರ್ತೆ ಕೇಳಿದಾಗ, ದಾವಣಗೆರೆಯಲ್ಲಿ ಎಲ್ಲ ಯಕ್ಷಗಾನದ ದಾವಣಗೆರೆಯಲ್ಲಿದ್ದಾರೆ, ಅವತ್ತೇ ನಾನು ಸಂಸ್ಮರಣೆ ದಾವಣಗೆರೆಯಲ್ಲೇ ಮಾಡಿಬಿಟ್ಟೆ. ನಾನು ಅಕಾಡೆಮಿ ವತಿಯಿಂದ ಮಾಡೋಕ್ಕೆ ನಮಗೆ ಆಗಲಿಲ್ಲ. ಹಾಗಾಗಿ ಅಧ್ಯಕ್ಷ ಬಂದ ಮೇಲೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಅಡಿಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕಂತ ನಿರ್ಣಯ ಆದ ನಂತರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಂ.ಎ. ಹೆಗಡೆಯವರ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಯಕ್ಷಗಾನ ಅಂದರೆ ಭಾಳ ಅದ್ಭುತವಾದ ಸಂಘಟಕರು, ಪ್ರಸಂಗಕರ್ತರು, ಸಾಹಿತಿಗಳು, ಎಲ್ಲ ರಂಗಗಳಲ್ಲಿ ಅವರು ಕೈ ಜೋಡಿಸಿದವರು. ಅಂಥವ್ರನ್ನು ನಾವು
ಕಳ್ಕೊಂಡು ಅಕಾಡೆಮಿನೇ ಬಡವಾಯಿತು. ಅವರ ಸಂಸ್ಮರಣೆ ನಾವೀಗ ಹಮ್ಮಿಕೊಂಡಿದ್ದೇವೆ. ಇದರ ಅಧ್ಯಕ್ಷತೆಯನ್ನು ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ GL ಹೆಗ್ಡೆ ಅವರು ವಹಿಸ್ಕೊಂಡು ನಡೆಸಿಕೊಡ್ಬೇಕಂತ ಅವರನ್ನು ಕೇಳ್ಕೊಳ್ತಾ ಪುಸ್ತಕ ಮತ್ತು ಶಾಲಾಗಳ ಮೂಲಕ ಅವರನ್ನು ಅಕಾಡೆಮಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಂಸ್ಮರಣೆ ಮಾಡುವಾಗ ಅಕಾಡೆಮಿಯಿಂದ ಅವರ ಪ್ರಸಂಗಗಳ ಪುಸ್ತಕ ಬರಬೇಕು ಅಂತೇಳಿ ಸಭೆಯಲ್ಲಿ ನಿರ್ಣಯ ಆಗಿ ಅದರಂತೆ ಆ ಪುಸ್ತಕವನ್ನು ಇಂದು ಬಿಡುಗಡೆಗೊಳಿಸ್ತಾ ಇದ್ದೀವಿ. ಅದರ ಸಂಪೂರ್ಣ ಸಂಪಾದಕರಾಗಿಸಿದ ಕದ್ರಿ ನವನಿ ಶೆಟ್ಟಿ ಅವರನ್ನು ಸಹ ಅಕಾಡೆಮಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವಿಚಾರ ಮಂಡನೆಯಲ್ಲಿ ಯಕ್ಷಗಾನ ಕವಿ ಮತ್ತು ಪ್ರೊಫೆಸರ್ MA ಹೆಗ್ಡೆ ವಿಷಯ ಬಗ್ಗೆ ಮಾತನಾಡಲಿರುವ ಡಾಕ್ಟರ್ ಕಬ್ಬಿನ ವಸಂತ ಭಾರದ್ವಾಜ ಅವರನ್ನು ಸಹ ಅಕಾಡೆಮಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಸಂಸ್ಕೃತ ಕನ್ನಡದ ಸೇತು ಪ್ರೊಫೆಸರ್ MA ಹೆಗ್ಡೆ ಅವರ ಬಗ್ಗೆ ಮಾತನಾಡಲಿರುವ ಅಕಾಡೆಮಿ ಸದಸ್ಯರಾದ ಶ್ರೀಮತಿ ಆರತಿ ಪಟೇಲ್ ಅವರನ್ನು ಸಹ ಅಕಾಡೆಮಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈ ಕಾರ್ಯಕ್ರಮದ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸದಸ್ಯ ಸಂಚಾಲಕರಾದ ಅಕಾಡೆಮಿ ಸದಸ್ಯರು ಆದ ನಿರ್ಮಲ ಹೆಗ್ಡೆ ಅವರನ್ನು ಸಹ ಅಕಾಡೆಮಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಪ್ರಶಸ್ತಿ ಪುರಸ್ಕೃತರು, ಅಕಾಡೆಮಿಯ ಸದಸ್ಯರು, ಯಕ್ಷಗಾನದ ಅಭಿಮಾನಿಗಳು ಹಾಗೂ ಪತ್ರಕರ್ತರು ಎಲ್ಲರನ್ನು ಅಕಾಡೆಮಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಕಾರ್ಯಕ್ರಮ ಸ್ವಾಗತಿಸಬೇಕು ಅಂತ ನನ್ನ ಅಧ್ಯಕ್ಷರಲ್ಲಿ ಕೇಳಿಕೊಳ್ತೇನೆ. MA ಹೆಗ್ಡೆ ಅವರು ಮೂಲತಃ ಸಂಸ್ಕೃತ ಪ್ರಾಧ್ಯಾಪಕರು. ಸಂಸ್ಕೃತದಿಂದ ಕನ್ನಡಕ್ಕೆ ಅನೇಕ ಉತ್ತಮ ಗ್ರಂಥಗಳನ್ನು ತಂದವರು, ಅನುವಾದವಾಗಿ ತಂದವರು. ಹಿಂದಿ, ಇಂಗ್ಲಿಷು, ಕನ್ನಡ, ಸಂಸ್ಕೃತ 4 ಭಾಷೆಗಳಲ್ಲಿ ಪರಿಣತಿಯನ್ನು ಪಡೆದಿದ್ದವರು. ಯಕ್ಷಗಾನವನ್ನು ಬಾಲ್ಯದಿಂದಲೂ ಹೆಚ್ಚಿಕೊಂಡು ಬೆಳೆದವರು. ಅವರು ನಮ್ಮನ್ನು ಅಗಲಿದ್ದಾರೆ ಅನ್ನೋದು ಅಕಾಡೆಮಿಗಷ್ಟೇ ಅಲ್ಲ, ಇಡೀ ಯಕ್ಷಗಾನ ಲೋಕಕ್ಕೆ ತುಂಬ ಕಳ್ಕೊಂಡಂಥ ಅನುಭವ ಆಗ್ತಾ ಇದೆ. ಆದರೆ ಆ ದುಃಖಕ್ಕಿಂತ ಅವರೆಷ್ಟು ಕೊಟ್ಟರಲ್ಲ, ಅದನ್ನು ನೆನಪು ಮಾಡಬೇಕಾದಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಅವರ ಸಂಸ್ಮರಣೆಯ ಆರಂಭವನ್ನ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡುವುದರ ಮೂಲಕ ಆರಂಭಿಸೋಣ ಅಂತ ವೇದಿಕೆಯಲ್ಲಿರುವ ಎಲ್ಲರಲ್ಲಿ ನಾನು ಕೇಳಿಕೊಳ್ತೇನೆ. ಅಕಾಡೆಮಿಯ ಸದಸ್ಯರೆಲ್ಲ ಪಾಲ್ಗೊಳ್ಳಿ. ಓಕೆ. ಆಕಡೆ ಬನ್ನಿ ಜಾಗ. ಸದಸ್ಯರು ತೆಗೆದಿಲ್ಲ. ಒಂದು ನಿಮಿಷ ಹೇಳ್ತೀನಿ.
ಒಂದು ನಿಮಿಷ ಹಂಗೆ ಹಂಗೆ ಸರ್ ಹಂಗೆ ಒಂದು ಸೆಕೆಂಡ್. ಓಕೆ ಸರ್. ಒಂದು ನಿಮಿಷ ಸೆಕೆಂಡ್ ಮಾಡಿ ಗ್ರೂಪ್ ದೊಡ್ಡದಿಲ್ಲ. ಕೃತಿಗಳನ್ನ ಬರೆದಿದ್ದಾರೆ. ಅವರ ಲಭ್ಯ ಕೃತಿಗಳು ಅಂದರೆ ಯಾವುದು ಟೈಪ್ ಆಗಿ ಲಭ್ಯ ಇದೆಯೋ ಅದನ್ನ ಅವಸರದಲ್ಲಿ ಆದರೂ ಅವರ ನೆನಪಿನಲ್ಲಿ ತರಬೇಕು ಅಂತ ನಮ್ಮ ಸದಸ್ಯರಾದಂತಹ ನವನೀತ್ ಶೆಟ್ಟಿಯವರು ಅವರು ಅದರ ಔಚಿತ್ಯವನ್ನ ನಮ್ಮ ಎದುರು ವಿವರಿಸಬೇಕು ಅಂತ ಕೇಳ್ಕೊಳ್ತೇನೆ. ವೇದಿಕೆಗೆ ಮೇಲೆ ಆತ್ಮೀಯರೇ, ಪ್ರೊಫೆಸರ್ ಎಂ ಎ ಹೆಗ್ಡೆಯವರ ಯಕ್ಷಗಾನ ಪ್ರಸಂಗ ಮಾಲಿಕ ಇಂದು ಲೋಕಾರ್ಪಣೆಗೊಳ್ಳಲಿದೆ. ಎಂ ಎ ಹೆಗ್ಡೆಯವರ ಪೂರ್ಣ ವ್ಯಕ್ತಿತ್ವ ಅದರ ಪರಿಚಯ ಆದದ್ದು ಅವರು ಸ್ವರ್ಗಸ್ಥರಾದ ಮೇಲೆ. ನಮ್ಮ ಅಕಾಡೆಮಿಯ ಸದಸ್ಯರಿಗೆ ನಮ್ಮ ಅಕಾಡೆಮಿ ಮೀಟಿಂಗ್ ಸಭೆ ಅವರ ನಿಧನದ ನಂತರ ಹಲವು ತಿಂಗಳ ನಂತರ ನಡೆಯಿತು. ಅದರ ಮೊದಲ ಕಾರ್ಯಕ್ರಮ ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಛಲವಾದಿಯವರು ಆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಆ ಸಭೆಯ ಮೊದಲ ಭಾಗ ಎಂ ಎ ಹೆಗ್ಡೆಯವರ ಸಂಸ್ಮರಣೆ. ಆಗ ಒಬ್ಬೊಬ್ಬರೇ ಸದಸ್ಯರು ಅವರ ಒಡನಾಟ ಮತ್ತು ಅವರ ಸಾಧನೆಯ ಪರಿಚಯವನ್ನು ಮಾಡುವಾಗ ಹೆಚ್ಚಿನವರು ಹೇಳಿದ ಮಾತು, ಎಂ ಎ ಹೆಗ್ಡೆಯವರ ಬಗ್ಗೆ ನಮಗೆ ಗೊತ್ತಾದದ್ದು ಅವರು ಮೃತರಾದ ಮೇಲೆ. ನನ್ನನ್ನು ಸೇರಿ ಅವರು ಪ್ರಸಂಗ ಸಾಹಿತ್ಯದ ಬಗ್ಗೆ ಇಷ್ಟು ಪ್ರೀತಿಯನ್ನು ಇಟ್ಟುಕೊಂಡವರು ಎನ್ನುವ ಮಾಹಿತಿ ಕೂಡ ಅವರು ನಿಧನದ ನಂತರವೇ ನಮಗೆ ತಿಳಿದು ಬಂದಿತ್ತು. ಈ ಸಂದರ್ಭದಲ್ಲಿ ಅವರಿಗೆ ನಾವು ಮಾಡುವ ನಿಜ ಅರ್ಥದ ಶ್ರದ್ಧಾಂಜಲಿ ಅವರ ಪ್ರಸಂಗಗಳನ್ನು ಲೋಕಾರ್ಪಣೆಗೊಳಿಸುವುದು. ಈ ಹಿನ್ನೆಲೆಯಲ್ಲಿ ಯಕ್ಷವಾಹಿನಿ ಪ್ರಸಂಗ ಕೋಶ ಈ ಯೋಜನೆಯಲ್ಲಿ ಎಂ ಎ ಹೆಗ್ಡೆಯವರ ಪೂರ್ಣ ಸಹಕಾರ ಇತ್ತು. ಅವರ ಪ್ರಸಂಗಗಳು ಅದನ್ನು ಯಕ್ಷವಾಹಿನಿ ಪ್ರಸಂಗ ಕೋಶ ಸಿದ್ಧತೆಗಾಗಿ ಅದರ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿದರು. ಅದನ್ನು ಕೃತಿ ರೂಪದಲ್ಲಿ ಮಾಡುವ ಒಂದು ಜವಾಬ್ದಾರಿಯನ್ನು ನನಗೆ ಅಕಾಡೆಮಿಯ ರಿಜಿಸ್ಟ್ರಾರ್ ಮತ್ತು ಆಡಳಿತಾಧಿಕಾರಿ ಛಲವಾದಿಯವರು ನಮಗೆ ನೀಡಿದರು. ಅದರ ಮುದ್ರಣ ಕಾರ್ಯ ನಡೆಯುತ್ತಿರುವಾಗ ನಮ್ಮ ನೂತನ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ಬಹಳಷ್ಟು ಹೊಗಳಿತು. ಅದಕ್ಕೆ ಗೌರವ ಸಂಪಾದಕರಾಗಿ ಅವರ ನುಡಿಗಳನ್ನು ನಮಗೆ ಈ ಪುಸ್ತಕದಲ್ಲಿ ನೀಡಿದ್ದಾರೆ. 6 ಕೃತಿಗಳು ನಮಗೆ ಲಭ್ಯವಾಯಿತು. ಅದನ್ನು ಈ ಸಂಪುಟದಲ್ಲಿ ಕೊಟ್ಟಿದ್ದೇವೆ. ಅವರ ಮಗಳೊಂದಿಗೆ ಮಾತನಾಡಿದಾಗ ಅವರು ಹೇಳಿದರು, ಅನೇಕ ಪ್ರಸಂಗಗಳು ಪುಸ್ತಕಗಳು ನಮ್ಮ ಮನೆಯಲ್ಲಿದೆ, ಅವರ ಅಕ್ಷರದಲ್ಲಿರುವಂತಹದ್ದು. ಆದರೆ ಆ ಎಲ್ಲ ಪ್ರಸಂಗಗಳು ಅವರ ಪ್ರಸಂಗವೋ ಅಥವಾ ಅವರು ಸಂಪಾದಕೀಯ ಅದನ್ನು ಪ್ರಕಟಿಸುವ ಉದ್ದೇಶದಿಂದ ಸಂಗ್ರಹ ಮಾಡಿದ ಪ್ರಸಂಗಗಳು ಅಂತ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಇನ್ನೂ ಕೂಡ ಅವರೇ ಬರೆದಂತಹ ಪ್ರಸಂಗಗಳು ಮುದ್ರಣ ಭಾಗ್ಯವನ್ನು ಕಾಣಬೇಕಾಗಿದೆ ಎನ್ನುವಂತಹ ಒಂದು ಅಂಶ ಅದು ಉಳಿದಿದೆ. ಆ ಬಗ್ಗೆ ಕೂಡ ಮುಂದೆ ಚಿಂತನೆ ಮಾಡಬಹುದು. ಮರುಜನ್ಮ, ತ್ರಿಶಂಕು ಚರಿತ್ರೆ, ಸೀತಾವಿಯೋಗ, ಗಯಯಜ್ಞ, ರಾಮಧಾನ್ಯ ಚರಿತ್ರೆ, ಖಾಂಡವದನ, ಇಷ್ಟು ಪ್ರಸಂಗಗಳನ್ನು ಈ ಯಕ್ಷಗಾನ ಪ್ರಸಂಗ ಮಾಲಿಕ ಇದರಲ್ಲಿ ನೀಡ್ತಾ ಇದ್ದೇವೆ. ಈ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಅದರ ವಿಶೇಷತೆಗಳನ್ನು ಭಾರದ್ವಾಜ್ ಅವರು ನಮಗೆ ನೀಡಲಿಕ್ಕೆ ಇದ್ದಾರೆ. ನಾವು ನಮ್ಮ ಅಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶನ ಮಾಡಿದ ಎಂ ಎ ಹೆಗ್ಡೆಯವರಿಗೆ ಅವರ ಕೃತಿಯನ್ನು ಮುದ್ರಿಸುವ ರೂಪದಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ಅವರ ಒಡನಾಟ ಇರುವಷ್ಟು ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವ ಆನೆ ನಡೆದದ್ದೇ ದಾರಿ. ಅವರು ಹೇಳಿದ್ದೇ ಆಗಬೇಕು. ಅವರಿಗೆ ಸ್ವಲ್ಪ ಒರಟು ಮನುಷ್ಯ ಎನ್ನುವ ಒಂದು ಛಾಪು ಅವರಲ್ಲಿತ್ತು. ನಮ್ಮ ಸದಸ್ಯ ಕೂಡ ಮಾಧವ ಅವರು ಹೇಳ್ತಿದ್ರು, ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೆದರಿಕೆ ಆಗ್ತದೆ ನನಗೆ ಅಂತ. ಆದರೆ ಅವರ ಹತ್ತಿರ ಹೋದ ಮೇಲೆ ಅವರ ಆಂತರ್ಯವನ್ನು ಗುರುತಿಸಬಹುದಾಗಿತ್ತು.
ಅವರ ಕೊನೆಯ ಭೇಟಿ ಮಂಗಳೂರಿಗೆ ಆದಾಗ ಅವರ ಯೋಜನೆಗಳ ಒಂದು ಸ್ವರೂಪ ನಮಗೆ ಅರ್ಥ ಆಗಿತ್ತು, ಅವರ ಒಂದು ಪಲ್ಸ್ ನಮ್ಗೆ ಗೊತ್ತಾಗಿತ್ತು. ಇವರೊಂದಿಗೆ ನಾವು ಹೇಗೆ ಕೆಲಸ ಮಾಡಬೇಕು ಅದು ಗೊತ್ತಾಗುವಾಗ ಕಾಲ ಆಗಿತ್ತು. ಅವರು ನಮ್ಮ ಜೊತೆಯಲ್ಲಿ ಇರಲಿಲ್ಲ. ಅವರ ಅನೇಕ ಕನಸುಗಳು ಅದನ್ನು ನನಸು ಮಾಡುವ ಒಂದು ಸಮರ್ಥ ಅಧ್ಯಕ್ಷರು ನಮಗೆ ಸಿಕ್ಕಿದ್ದಾರೆ. ಅದನ್ನು ನಾವು ಮುಂದುವರಿಸ್ತೇವೆ. ವಿಶೇಷವಾಗಿ ಪಡುವಲಪಾಯಕ್ಕೆ ಬೇಕಾದಷ್ಟು ಪ್ರೋತ್ಸಾಹಗಳು ಸಿಗ್ತಾ ಇದೆ. ಆದರೆ ಮೂಡಲಪಾಯದ ಯಕ್ಷಗಾನ ಅದು ಕೂಡ ಈ ಯಕ್ಷಗಾನ ಅಕಾಡೆಮಿಯ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ವಿಭಾಗ ಆದದ್ರಿಂದ ಆ ಬಗ್ಗೆ ಗಮನ ಹರಿಸಬೇಕು ಎನ್ನುವಂತಹ ಒಂದು ಚಿಂತನೆಗಳು ಮತ್ತು ಯಕ್ಷಗಾನದ ದಾಖಲೀಕರಣ, ಯಕ್ಷಗಾನದ ಪ್ರಸರಣ ಈ ವಿಭಾಗದಲ್ಲಿ ಕೂಡ ನಮ್ಮ ನೂತನ ಅಧ್ಯಕ್ಷರು ಹೆಜ್ಜೆಗಾರಿಕೆಯನ್ನು ಇರಿಸಿದ್ದಾರೆ. ಎಂ.ಎ. ಹೆಗ್ಡೆಯವರ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಅವರ ನಡೆ ಇದೆ ಎನ್ನುವುದನ್ನು ಗೌರವಪೂರ್ವಕವಾಗಿ ಹೇಳುತ್ತಾ ಈ ಕೃತಿಯನ್ನು ಲೋಕಾರ್ಪಣೆ ಮಾಡುವಂತಹ ಈ ಸಂದರ್ಭದಲ್ಲಿ ನಡೆದಂತಹ ಎಲ್ಲ ಪ್ರಶಸ್ತಿ ಸ್ವೀಕಾರ ಮಾಡಲಿಕ್ಕೆ ಬರುವಂತಹ ಯಕ್ಷರಂಗದ ಸಾಧಕರು, ಸಾಮಾನ್ಯವಾಗಿ ಈ ಸಾಧಕರೆಲ್ಲ ವೇದಿಕೆಯಲ್ಲಿರುವವರು, ನಾವೆಲ್ಲ ವೇದಿಕೆಯಲ್ಲಿರುವವರು ಕೆಳಗಿದ್ದವರ ಕಲೆಯನ್ನು ಆಸ್ವಾದಿಸುವವರು. ಇಂದು ಆ ಕಲಾವಿದರೆಲ್ಲ ಸಭಾಸದರಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಆದ್ದರಿಂದ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳ್ಳುವ ಈ ಕೃತಿ ನಿಜವಾಗಿಯೂ ಕೂಡ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳ್ತಾ ಇದೆ. ನಮಸ್ಕಾರ. ಸ್ವತಃ ಒಳ್ಳೆಯ ಕಲಾವಿದರು, ಸಂಘಟಕರು ಕೂಡ. ಈಗ ಈ ಯಕ್ಷಗಾನ ಪ್ರಸಂಗ ಮಾಲಿಕೆಯನ್ನ ಲೋಕಾರ್ಪಣೆ ಮಾಡಬೇಕು ಅಂತ ನಾನು ಡಾಕ್ಟರ್ ವಸಂತ ಭಾರದ್ವಾಜ್ ಅವರಲ್ಲಿ ಕೇಳ್ಕೊಳ್ತೇನೆ. ಉಳಿದವರೆಲ್ಲ ಸಹಕರಿಸಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ ಒಂದು ನಿಮಿಷ ಸರ್. ಸರ್ ನೀವು ಆನ್ ಮಾಡ್ಕೊತೀವಿ, ಅದನ್ನ ಮಾಡ್ಬಿಡ. ಒಂದು ನಿಮಿಷ ಸರ್. ಓಕೆ. ವಿದ್ವಾಂಸ ಸೋಮನಮನೆ ಶ್ರೀಪಾದ್ ಹೆಗಡೆಯವರು ಅವರಿಗೆ ಒಂದು ಪ್ರತಿಯನ್ನ ನೀಡಬೇಕು ಅಂತ ನಾನು ಅಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಿಶೇಷತೆ ಅಂದ್ರೆ ನಮ್ಮ ಎಲ್ಲ ಪತ್ರಕರ್ತರಿಗೂ ಕೂಡ ಯಕ್ಷಗಾನದ ಸಂಬಂಧ ಇದ್ದೇ ಇದೆ. ಹಾಗಾಗಿ ಪತ್ರಕರ್ತ ಅಂತ ಅಶೋಕ್ ಹಾಸ್ಯಗಾರ್ ಇದ್ದಾರೆ, ರಾಘವೇಂದ್ರ ಬೆಡ್ಕೊಪ್ಪ ಅವರಿದ್ದಾರೆ, ಮತ್ತೆ ಯಾರು ಇದ್ರೆ ದಯವಿಟ್ಟು ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಒಂದೊಂದು ಪ್ರಸಂಗ ಪ್ರತಿಯನ್ನ, ಪುಸ್ತಕ ಪ್ರತಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ಒಂದು ಸಂಪುಟವಾಗಿ ತಂದಿರುವುದನ್ನ ಬಿಡುಗಡೆ ಮಾಡಿದಂತಹ ಡಾಕ್ಟರ್ ವಸಂತ ಭಾರದ್ವಾಜ್ ಅವರು, ಎಂ.ಎ. ಹೆಗ್ಡೆ ಅವರು ಯಕ್ಷಗಾನ ಕವಿಯಾಗಿ ಹೇಗಿದ್ರು ಅನ್ನೋದನ್ನ ನಮ್ಮ ಸಂಗಡ ಮಾತಾಡಬೇಕು ಅಂತ ಹೇಳ್ಕೊಳ್ತೇನೆ. ಡಾಕ್ಟರ್ ವಸಂತ ಭಾರದ್ವಾಜ್ ಅವರು ಯಕ್ಷಗಾನವನ್ನ ಸಮಗ್ರವಾಗಿ ಬಲ್ಲವರು, ಯಕ್ಷಗಾನದ ನಟರು, ಕಲಾವಿದರು, ಹಿಮ್ಮೇಳವನ್ನು ಬಲ್ಲವರು, ಯಕ್ಷಗಾನ ಅಷ್ಟಾವಧಾನವನ್ನು ಮಾಡಿದಂತಹ ಅಪ್ರತಿಮರು, ಯಕ್ಷಗಾನ ಕವಿಚರಿತೆ, ಯಕ್ಷಗಾನದ ಚರಿತ್ರೆ, ಹೀಗೆ ಯಕ್ಷಗಾನದ ಸರ್ವ ಅಂಗಗಳಲ್ಲೂ ಪರಿಣತಿ ಉಳ್ಳಂಥವರು. ಅದನ್ನು ಮೀರಿ ಬಹಳ ಒಳ್ಳೆಯ ಕವಿ ಅವರು, ಸಾಹಿತ್ಯ ಅಭ್ಯಾಸಿ ಅವರು,
ಕನಕದಾಸರ ಕುರಿತಾಗಿ ಬರೆದಿರುವಂತಹ ಮಹಾಕಾವ್ಯ ಕೂಡ ನಮ್ಮ ಮುಂದಿದೆ. ಈಗ ಅವರು ನಮಗೆ ಯಕ್ಷಗಾನ ಕವಿಯಾಗಿ ಎಂ.ಎ. ಹೆಗಡೆ ಅವರು ಅನ್ನೋ ಕುರಿತು ತಿಳಿಸಿಕೊಡ್ಬೇಕು ಅಂತ ಪ್ರಾರ್ಥಿಸ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದ ಮೃದು ಹೃದಯದ ಡಾಕ್ಟರ್ ಜಿ.ಎಲ್. ಹೆಗಡೆ ಅವರು, ರಿಜಿಸ್ಟ್ರಾರ್ ಆದಂತಹ ಎಸ್.ಎಚ್. ಶಿವರುದ್ರಪ್ಪ ಅವರು, ಶ್ರೀಪಾದ ಹೆಗಡೆ ಅವರು, ಎಂ.ಎ. ಹೆಗಡೆ ಅವರ ಎಲ್ಲ ಅಕಾಡೆಮಿಯ ಸದಸ್ಯರೇ, ಯಕ್ಷಗಾನ ಬಂಧುಗಳೇ, ಎಂ.ಎ. ಹೆಗಡೆಯವರ ಪ್ರಸಂಗ ಸಂಪುಟದ ಮೂಲಕ, ಪುಸ್ತಕ ಪುಷ್ಪಾಂಜಲಿಯ ಮೂಲಕ ಅವರ ಶ್ರದ್ಧಾಂಜಲಿ ನಡೀತಾ ಇರುವುದು ಮನಸ್ಸಿಗೆ ಒಂದು ಸಮಾಧಾನವನ್ನು ತಂದುಕೊಡುತ್ತದೆ. ಯಾಕೆಂದ್ರೆ ಹಿಂದೆಲ್ಲ ಯಕ್ಷಗಾನ ಕವಿಗಳ ಬಗ್ಗೆ ಬರೆಯುವಾಗ, ಎಂ.ಎ. ಹೆಗಡೆಯವರ ಬಗ್ಗೆ ಮಾತಾಡುವಾಗ ಎಲ್ಲ ಅವರ ಕೃತಿಗಳು ಕೃತಿರೂಪ ಪುಸ್ತಕ ರೂಪದಲ್ಲಿ ಬರಲಿಲ್ಲ ಅನ್ನುವಂತಹ ಒಂದು ಕಾರಣವನ್ನು ಮುಂದೊಡ್ಡಿ ನಾವು ಮಾತಾಡ್ತಾ ಇತ್ತು. ಇವತ್ತು ನವನೀತ್ ಶೆಟ್ಟರ ಪ್ರಯತ್ನದಿಂದ, ಅಕಾಡೆಮಿಯ ಆಶ್ರಯದಿಂದ ಎಂ.ಎ. ಹೆಗಡೆಯವರ 6 ಪ್ರಸಂಗಗಳು ಒಂದು ಕಡೆ ಸಂಕಲನಗೊಂಡಿವೆ. ಇದು ನಿಜವಾದ ಅರ್ಥದ ಶ್ರದ್ಧಾಂಜಲಿ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ಅಕಾಡೆಮಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಲಾ ಮಾತೆಗೆ 2 ಕಣ್ಣುಗಳು ಅಥವಾ 2 ದಾರಿಗಳು. ದ್ವೇ ವಲ್ಪನಿ ಗಿರೋ ದೇವ್ಯ ಶಾಸ್ತ್ರಂಚ ಕವಿಕರ್ಮಚ ಅಂತ ಮೀಮಾಂಸಕರು ಹೇಳ್ತಾರೆ. ಒಂದು ಶಾಸ್ತ್ರ, ಇನ್ನೊಂದು ಕಾವ್ಯ. ದುರಂತ ಏನು ಅಂತಂದ್ರೆ, ಯಾರು ಶಾಸ್ತ್ರದಲ್ಲಿ ಕೆಲಸ ಮಾಡ್ತಾರೋ ಅವರಿಗೆ ಕವಿತ್ವ ಒಲಿಯುವುದಿಲ್ಲ. ಯಾರು ಕವಿಗಳಾಗಿರ್ತಾರೋ ಅವರಿಗೆ ಶಾಸ್ತ್ರದ ಬಲ ಇರೋದಿಲ್ಲ. ಶಾಸ್ತ್ರ ಮತ್ತೆ ಕಾವ್ಯ, ಸರಸ್ವತಿಯ 2 ಕಣ್ಣುಗಳು ಅಥವಾ 2 ದಾರಿಗಳು ಒಬ್ಬನನ್ನೇ ಅಂತರ್ನಿಹಿತಗೊಳ್ಳುವುದು ಅದು ಕಲಾಮಾತೆಯ ಅನುಗ್ರಹ ವಿಶೇಷ. ಅದಕ್ಕೆ ಒಂದು ಉದಾಹರಣೆ ಎನ್ನುವ ಹಾಗೆ ಪ್ರೊಫೆಸರ್ ಎಂ.ಎ. ಹೆಗಡೆಯವರನ್ನ ನಾವು ನೋಡಬಹುದು. ಅವರು ಶಾಸ್ತ್ರಗಳು, ಅಲಂಕಾರ ಶಾಸ್ತ್ರವನ್ನು ಬಲ್ಲವರು, ವ್ಯಾಕರಣ ಛಂದಸ್ಸುಗಳನ್ನ ತಿಳಿದವರು, ಜೊತೆಗೆ ಕವಿಯಾಗಿ, ಕಲಾವಿದನಾಗಿ, ತಾಳಮದ್ದಳೆ ಅರ್ಥಧಾರಿಯಾಗಿ, ವೇಷಧಾರಿಯಾಗಿ, ಅದಕ್ಕಿಂತಲೂ ಹೆಚ್ಚು ಒಳ್ಳೆಯ ವಾಗ್ಮಿಯಾಗಿ ನಮ್ಮ ನಡುವೆ ನಮ್ಮನ್ನೆಲ್ಲ ಆಕರ್ಷಿಸಿದಂತಹ ಒಂದು ವ್ಯಕ್ತಿತ್ವ ಅವರು. ಈ ಯಕ್ಷಗಾನದ ಕವಿತ್ವಕ್ಕೆ ಒಂದು ವಿಶೇಷತೆ ಇದೆ. ಬೇರೆಲ್ಲ ಪದ್ಯ ರಚನೆಗೆ ಬೇಕಾಗದೇ ಇರುವಂತಹ ಒಂದು ಅರ್ಹತೆ, ವಿಶೇಷ ಅರ್ಹತೆ ಯಕ್ಷಗಾನ ಕವಿಗೆ ಬೇಕು. ಅದೇನು ಅಂತಂದ್ರೆ ರಾಗ ಮತ್ತು ತಾಳಗಳ ಹಿನ್ನೆಲೆಯ ಒಂದು ಪ್ರಜ್ಞೆ. ಅದಿಲ್ಲದೆ ಹೋದರೆ ಯಕ್ಷಗಾನ ಕವಿತ್ವ ಸಾರ್ಥಕ ಆಗೋದಿಲ್ಲ. ಎಂ.ಎ. ಹೆಗಡೆಯವರಲ್ಲಿ ಅಂತಹ ಶಾಸ್ತ್ರ ಪ್ರಜ್ಞೆ ಇದ್ದದ್ರಿಂದ, ಕವಿ ಪ್ರತಿಭೆ ಇದ್ದದ್ರಿಂದ, ಅವೆರಡರ ಸಮನ್ವಯದಿಂದಾಗಿ ಅವರ ಪ್ರಸಂಗಗಳನ್ನು ನಾನು ಕಾವ್ಯ ಅಂತಲೇ ಕರೆಯುತ್ತೇನೆ. ಸಾಮಾನ್ಯವಾಗಿ ಯಕ್ಷಗಾನದ ಪ್ರಸಂಗಗಳನ್ನ ಕಾವ್ಯ ಅಂತ ಯಾರು ಕರೆಯುವುದಿಲ್ಲ, ಆದರೆ ನಾನು ಕಾವ್ಯ ಅಂತಲೇ ಕರೆಯುತ್ತೇನೆ. ಅದನ್ನು ಬರೆದವರು ಕವಿಯಾಗಿರುವಾಗ ಅದು ಯಾಕೆ ಅಲ್ಲ ಕಾವ್ಯ? ಅದು ಕಾವ್ಯ. ಇನ್ನೊಂದು ಅದರ ಉದ್ದೇಶ, ಕಾವ್ಯದ ಸಹಜ ಸೌಂದರ್ಯ, ವಿಲಾಸ, ವಕ್ರೋಕ್ತಿ, ವೈಭವಗಳು ಏನಿವೆ ಅವುಗಳನ್ನೆಲ್ಲ ಈ ಯಕ್ಷಗಾನ ಪದ್ಯಗಳಲ್ಲೂ ತರುವ ಪ್ರಯತ್ನವನ್ನು ಮುಂದಿನ ಕವಿಗಳಾದರೂ ಮಾಡಬೇಕು. ಪಾರ್ಥಿಸುಬ್ಬನೇ ಮೊದಲಾದ ಕವಿಗಳಲ್ಲಿ ಆ ಶಕ್ತಿ ಇತ್ತು. ಇತ್ತೀಚೆಗೆ ಅದು ಬರಡಾಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಆ ಎಚ್ಚರಿಕೆ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಇದು ಕಾವ್ಯ ಅಂತ ನಾವು ಕರೆಯುತ್ತಾ ಇದ್ದಾಗ ಇದರಲ್ಲಿ ಉಪಮಾನ ರೂಪಕಾದಿ ಅಲಂಕಾರಗಳನ್ನ, ಶಬ್ದಾಲಂಕಾರಗಳನ್ನ, ಅನೇಕ ಚಿತ್ರಕವಿತ್ವದ ಶಕ್ತಿಯನ್ನ ಇದರಲ್ಲಿ ತುಂಬಬೇಕು. ಎಂ.ಎ. ಹೆಗಡೆಯವರ ಕಾವ್ಯಕ್ಕೆ ಅಂಥ ಗಟ್ಟಿತನ ಇದೆ. ನಮ್ಮ ಯಕ್ಷಗಾನ ಅರ್ಥಧಾರಿಗಳು ಸಾಮಾನ್ಯವಾಗಿ ಹೇಳುವುದಂತೆ, ಆ ಪದ್ಯ ಸರಿ ಇಲ್ಲ ಮಾರ, ಅದು ಹೀಗಿರಬೇಕಾಗಿತ್ತು. ಅದರಲ್ಲಿ ಇಂತಹ ಅರ್ಥವೈಭವವನ್ನ ಹೇಳುವುದಕ್ಕೆ ಅಲ್ಲಿ ಪದ್ಯವೇ ಇಲ್ಲ, ಅಥವಾ ಆ ಪದ್ಯದಲ್ಲಿ ತುಂಬಾ ಸರಳವಾದಂತಹ ನಿರೂಪಣೆ ಇದೆ, ನಾನು 1 ಗಂಟೆ ಮಾತಾಡಲಿಕ್ಕೆ ಅದರಲ್ಲಿ ಏನು ಉಂಟು ಅಂತ. ಇದು ಒಂದು ರೀತಿಯ ಯಕ್ಷಗಾನ ಅರ್ಥಧಾರಿಗಳ ಆರೋಪ ಕವಿಗಳ ಮೇಲೆ. ಆದರೆ ನಿಜವಾದ
ಯಕ್ಷಗಾನ ಕವಿಗಳು ತುಂಬ ಸಮರ್ಥವಾದಂತಹ ಅನೇಕ ಆಯಾಮಗಳಲ್ಲಿ ಅರ್ಥಾಂತರಗಳನ್ನು ಸಾಧಿಸಲಿಕ್ಕೆ ಶಕ್ತವಾಗುವಂತಹ ರೀತಿಯಲ್ಲಿ ಪದ್ಯಗಳನ್ನು ಕಟ್ಟಿದಂತಹ ಸಾವಿರ ಪದ್ಯಗಳ ಉದಾಹರಣೆ ಇದೆ. ಆದರೆ ಅದು ರಂಗದಲ್ಲಿ ಸಾಕಾರಗೊಳ್ಳುವುದಿಲ್ಲ. ಎಷ್ಟೋ ಬಾರಿ ಯಕ್ಷಗಾನ ಕವಿಗಳ ಸಂವಾದದ ಪದ್ಯಗಳೇನೋ ರಂಗದಲ್ಲಿ ಅಭಿನೀತಗೊಳ್ಳುತ್ತವೆ ವಿನಃ ವರ್ಣನಾತ್ಮಕವಾದ ಕಾವ್ಯಾತ್ಮಕವಾದಂತಹ ಭಾಗಗಳು ರಂಗದಲ್ಲಿ ಕೇಳೋದಿಲ್ಲ, ನೋಡೋದಿಲ್ಲ. 300 ಪದ್ಯ ಬರೆದ್ರೆ ನಮಗೆ 100 ಪದ್ಯ ಸಾಕು ಒಂದು ರಾತ್ರಿ ಬೆಳಗಾಗುವವರೆಗೆ. ಆದ್ದರಿಂದ ಅಲಕ್ಷಿತವಾದಂತಹ ಪದ್ಯ ಭಾಗ ಅತ್ಯಂತ ಮಹತ್ವಪೂರ್ಣವಾದದ್ದು. ಆದ್ದರಿಂದಲೇ ಯಕ್ಷಗಾನ ಕಾವ್ಯವನ್ನು ಸಾಹಿತ್ಯವಾಗಿ ನಾವು ಅಧ್ಯಯನ ಮಾಡಬೇಕು ಅನ್ನೋದು ನನ್ನ ಅಪೇಕ್ಷೆ. ಎಂ.ಎ. ಹೆಗಡೆಯವರ ಪ್ರಸಂಗಗಳಲ್ಲಿ ಅಂತಹ ಸಾಹಿತ್ಯಾಂಶಗಳೂ ಇವೆ ಎನ್ನುವುದು ಬಹಳ ಮುಖ್ಯವಾದ ಅಂಶ. ಈಗ 6 ಪ್ರಸಂಗಗಳು ಸಂಕಲನ ರೂಪದಲ್ಲಿ ಬಂದಿರಬಹುದು, ಆದರೆ ಸುಮಾರು 25ರಷ್ಟು ಪ್ರಸಂಗಗಳನ್ನು ಅವರು ಬರೆದಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅವುಗಳೆಲ್ಲ ಸಂಪುಟ ರೂಪದಲ್ಲಿ ಬರುತ್ತದೆ ಎನ್ನುವಂತಹ ಭರವಸೆ ನನಗಿದೆ. ತ್ರಿಶಂಕು ಚರಿತ್ರೆ ಇರಬಹುದು, ಸೀತಾ ನಿಯೋಗ ಇರಬಹುದು, ಸಂಭವಾಮಿ ಯುಗೆ ಯುಗೆ ಇರಬಹುದು, ಕನಕದಾಸ ಚರಿತ್ರೆ ಇರಬಹುದು, ಧರ್ಮದುರಂತ, ಪ್ರಚಂಡ ಚಾಣಕ್ಯ, ರಾಜ ಕರಂಧಮ, ರಾಮಧಾನ್ಯ ಚರಿತ್ರೆ, ಬೇರೆ ಬೇರೆ ಮಗ್ಗುಲುಗಳಲ್ಲಿ ಯಕ್ಷಗಾನವನ್ನು ಸಂಪನ್ನಗೊಳಿಸುವಂತಹ ಪ್ರಯತ್ನವನ್ನ ಎಂ.ಎ. ಹೆಗಡೆಯವರು ಮಾಡಿದರು. ಇನ್ನೊಂದು, ಯಕ್ಷಗಾನದ ಪ್ರದರ್ಶನ ರೂಪದಲ್ಲಿಯೂ ಅವರ ಪ್ರಸಂಗಗಳು ಯಶಸ್ವಿ. ಉದಾಹರಣೆಗೆ ತ್ರಿಶಂಕು ಚರಿತ್ರೆ, ಇಡಗುಂಜಿ ಮೇಳದವರು ವರ್ಷಾನುಗಟ್ಟಲೆ ಆಡಿರುವಂತಹ ಪ್ರಸಂಗ. ಸೀತಾ ನಿಯೋಗ ಇವತ್ತಿಗೂ ಕೂಡ ರಂಗದಲ್ಲಿ ಕರುಣ ರಸವನ್ನ ಸಾಕ್ಷಾತ್ಕರಿಸುವಂತಹ ಅತ್ಯುತ್ತಮ ಕೃತಿಗಳಲ್ಲಿ ಒಂದು. ನಿಜವಾದ ಕವಿಯ ಯಶಸ್ಸಿರುವುದು ಒಂದು ಪ್ರಸಂಗ ಸಾಹಿತ್ಯಾತ್ಮಕವಾಗಿ ಪ್ರಮುಖವಾಗುವುದಷ್ಟೇ ಅಲ್ಲದೆ ಅದು ಆಟದಲ್ಲಿಯೂ ಕೂಟದಲ್ಲಿಯೂ ಯಶಸ್ವಿ ಆಗಬೇಕು. ಆ ಎರಡೂ ದೃಷ್ಟಿಯಿಂದ ಸಂಪನ್ನಗೊಳ್ಳುವಂತಹ ಪ್ರಸಂಗ ರಚನೆ ಎಂ.ಎ. ಹೆಗಡೆಯವರು ಎನ್ನುವುದು ಬಹಳ ಮುಖ್ಯ. ಭಾವಪ್ರಧಾನವಾದಂತಹ ಪದ್ಯಬಂಧ, ನೃತ್ಯಾನುಕೂಲಿಯಾದಂತಹ ಪದ್ಯಬಂಧ, ಹಸ್ತಾಭಿನಯ ಮುದ್ರೆಗಳನ್ನು ಪ್ರಕಟಿಸಲಿಕ್ಕೆ ಆಸ್ಪದವೀಯುವಂತಹ ಪದಪ್ರಯೋಗ, ಸಂವಾದ ರಮ್ಯತೆ, ಕಾವ್ಯ ಗುಣ, ಅಲಂಕಾರಯುಕ್ತವಾದಂತಹ ಸಾಹಿತ್ಯ, ಹೀಗೆ ಎಂ.ಎ. ಹೆಗಡೆಯವರ ಪದ್ಯಗಳಲ್ಲಿ ಅಂತಹ ಒಂದು ಸುಭಗತನ ಇದೆ ಅನ್ನುವುದನ್ನು ನಾವು ಕಾಣಬಹುದು. ಶ್ರೀರಾಮ ಸೀತಾನಿಯೋಗ ಪ್ರಸಂಗದಲ್ಲಿ ದುಃಖಿಸುವಂತಹ ಪದ್ಯ ಹೇಗೆ ಕರುಣ ರಸವನ್ನು ಹೊರನಾಗಿ ಹರಿಸುವ ಶಕ್ತಿ ಇದೆ. ಅದರಲ್ಲಿ ಅಡಗುವಾದಂತಹ ಅರ್ಥ ಸಂಪನ್ನತೆ ಕೂಡ ಅಷ್ಟೇ ಗಾಢವಾದದ್ದು. ಜನಕ ನಂದಿನಿಯು ಸೀತೆ ಮನ್ಮನೋ ಪ್ರೀತೆ ಅನಲ ಮುಖದಿ ಪುನೀತೆ. ಅಂತ್ಯಪ್ರಾಸ ನೋಡಿ, ಸೀತೆ, ಪುನೀತೆ, ದೂಷಿತೆ, ಕೀರ್ತಿಲತೆ, ಹೀಗೆ ಅಂತ್ಯಪ್ರಾಸವೂ ಇದೆ. ಭಾವದ ಆಳ, ಜನರ ಮುಖದಿ ದೂಷಿತೆ ಒಣಗಿದೆ ಕೀರ್ತಿಲತೆ. ಈ ಕೀರ್ತಿಲತೆ ಒಣಗಿದೆ ಅನ್ನೋದಿದೆಯಲ್ಲ, ಇದೊಂದು ಕವಿ ಸಮಯ, ಅಮೂರ್ತವಾದಂತಹ ಕವಿ ಭಾವ ಹೇಗೆ ಪ್ರಸಂಗದಲ್ಲಿ ಅದು ಮೂಡಿ ಬರ್ತದೆ ಮತ್ತು ಅಭಿನಯಕ್ಕೆ ಅವಕಾಶ ನೀಡುತ್ತದೆ, ಅರ್ಥ ವಿಸ್ತರಣೆಗೆ, ಭಾವಸ್ಪಂದನೆಗೆ ಅದು ಹೇಗೆ ಪೂರಕವಾಗುತ್ತದೆ. ಕೀರ್ತಿಯನ್ನು ಒಂದು ಬಳ್ಳಿಯಾಗಿ ನೋಡೋದು ಇದು ಅಸಹಜ, ಲೋಕವಿರುದ್ಧವಾದದ್ದು. ಕಾವ್ಯದಲ್ಲಿ ಇರುವುದೇ ಇಂಥದ್ದು, ಅದಕ್ಕೆ ಕವಿ ಸಮಯ ಅಂತ ಹೆಸರು. ಜನರ ಮುಖದಲ್ಲಿ ದೂಷಿತೆಯಾದಂತಹ ಸೀತೆ, ಇದರಿಂದಾಗಿ ಸೂರ್ಯವಂಶದ ಕೀರ್ತಿ ಲತೆ ಒಣಗಿ ಹೋಗುವಂತಾಯಿತು ಅಂತ ದುಃಖಿಸುವುದು ಯಾರು? ಶ್ರೀರಾಮಚಂದ್ರ. ಹಾಗಾದ್ರೆ ಅವನ ಮನಸ್ಸಿನಲ್ಲಿ ತಾನು ಕಾಡಿಗೆ ಕಳುಹಿಸ್ತಾ ಇರುವಂತಹ ಸೀತೆಯ ಬಗೆಗೆ ಇರುವಂತಹ ಆ ಆರ್ದ್ರ ಭಾವ ಎಷ್ಟು ಗಾಢವಾದದ್ದು ಅನ್ನೋದನ್ನು ನೀವು ನೋಡಬೇಕು. ಅರಸು ಧರ್ಮದ ಬಲೆಗೆ ಸಿಲುಕಿದೆ ಬರಡು ಬಾಳಿನ ಕೊನೆಗೆ. ತನ್ನ ಜೀವನ ಹೇಗೆ ಅರ್ಥರಹಿತವಾಗಿದೆ ಅಂತ ಶ್ರೀರಾಮಚಂದ್ರ ದೇವರ ಆ ಮನುಷ್ಯನಾಗಿ ಅವತರಿಸಿದವನು ತಾನು ಬದುಕಿನಲ್ಲಿ ಎಡವಿ ಹೋದೆ, ತನ್ನ ಬಾಳು ಬರಡಾಯಿತು. ಯಾಕೆ ಇದಕ್ಕೆ ಕಾರಣ? ಅರಸು ಧರ್ಮ. ಅರಸು ಧರ್ಮದ ಬಲೆಗೆ ನನ್ನ ಬಾಳು ಬರಡಾಗಿ ಸಿಲುಕಿತು ಅನ್ನುವಂತಹ ಆ ಭಾವಸ್ಪಂದನ ಎಷ್ಟು ಆಳವಾಗಿದೆ ನಮಗೆ. ನಾವೆಲ್ಲ ಜೀವನ, ಮನುಷ್ಯ ಜೀವನ ಸಾರ್ಥಕವಾಗಬೇಕು ಅಂತ ಬಯಸ್ತಾ ಇದ್ರೆ ದೇವರಾಗಿ ಭೂಮಿಗೆ ಇಳಿದಂತಹ ಶ್ರೀರಾಮಚಂದ್ರನಿಗೂ ಕೂಡ ಬದುಕು ಎನ್ನುವುದು ಬಹಳ ದೊಡ್ಡ ಸವಾಲಾಗಿಯೇ ಇತ್ತು ಎನ್ನುವುದನ್ನು ಗಮನಿಸಬೇಕು. ಅಷ್ಟು ಸುಲಭ ಅಲ್ಲ.
ಜೀವನದ ಸಾರ್ಥಕತೆ ಅನ್ನೋದು. ಹರಣದ ಆಸೆಯ ಪುಟವ ಬೀಸಾಡುವೆ ಉರಿದು ಹೋಗಲಿ ಈ ಜೀವ. ಈ ಬದುಕಬೇಕು ಎನ್ನುವ ಆಸೆ ಇದೆ, ಹರಣದ ಆಸೆ, ಪ್ರಾಣವನ್ನು ಉಳಿಸುವಂತಹ ಆಕಾಂಕ್ಷೆ. ಅದು ರಾಮನಲ್ಲಿಯೂ ಕೂಡ ಯಾವ ರೀತಿ ಇದನ್ನು ಬಿಸಾಡಿಬಿಡೋಣ ಅನ್ನುವಷ್ಟು ತೀವ್ರತೆಗೆ ಹೋಗಿತ್ತು ಅಂತಂದ್ರೆ, ಅವನ ಜೀವನದಲ್ಲಿ ರಾಮಚಂದ್ರ ಪಟ್ಟಂತಹ ಕಷ್ಟ ಸಂಕಟ ಎಷ್ಟು ದೊಡ್ಡದು ಅನ್ನೋದನ್ನು ಯೋಚಿಸಬೇಕು. ನಾವೆಲ್ಲರೂ ಗುರು ಮಾನವರು, ಆದರೆ ದೇವತಾ ಮಾನವನಿಗೂ ಕೂಡ ಇಂತಹ ಕಷ್ಟ ಬಂತು. ಇದನ್ನೆಲ್ಲ ಒಂದು 4 ಸಾಲಿನ ಕಿರು ಪದ್ಯ ಬಂಧದ ಒಳಗಡೆ ಇಂತಹ ಭಾವತೀವ್ರತೆಯನ್ನು ತುಂಬುವುದು ನಿಜವಾದ ಕವಿಗೆ ಒಂದು ಸವಾಲು. ಸೀತೆಯ ದುಃಖ ನೋಡಿ, ಅದಕ್ಕಿಂತಲೂ ಮಿಗಿಲಾದದ್ದು ಸಾಂಗತ್ಯದಲ್ಲಿ ಇದೆ. ಅದು ನಡೆಯುವೆ ನಾನೆಂತಿ ಎಡೆಗಳು ಶಿವ ಶಿವ ನಡುಗುವುದಯ್ಯೋ ಎನ್ನೆದೆಯೂ ಪೊಡವಿಪ ನರಸಿಯ ಹುಡುಕುತ್ತ ಬಂದಿತೆ ಹುಡಿಯಳು ಹೊರಡುವ ವಿಧಿಯೂ. ತಾನು ಯಾರು? ಪೊಡವಿಪನ ಅರಸಿ, ಚಕ್ರವರ್ತಿಯ ಹೆಂಡತಿ ನಾನು. ಸೀತೆ ಹೇಳೋದು ನೋಡಿ, ಆ ಮಾತು ಎಷ್ಟು ದುಃಖವನ್ನು ತಂದು ಕೊಡುತ್ತದೆ. ಅಂತಹ ಭೂಪಾಲನ ರತಿಯಾದಂತಹ ಈ ಸೀತೆಯನ್ನ ವಿಧಿ ಹುಡುಕುತ್ತಾ ಬಂತು. ಅದರ ಪರಿಣಾಮವಾಗಿ ಏನಾಯಿತು? ಈಗ ಈ ಮಣ್ಣಿನ ಹುಡಿಯಲ್ಲಿ ನಾನು ಹೊರಡುವ ಹಾಗಾಯಿತು. ಭೂಮಿ ಜಾತೆ, ಅದೇ ಭೂಮಿಯ ಮಣ್ಣಿನ ಕಣದಲ್ಲಿ ಧೂಳಿನಲ್ಲಿ ಹೊರಡುವ ಹಾಗಾಗುವುದು ಎಷ್ಟು ದೊಡ್ಡ ವಿಧಿಯ ವಿಪರ್ಯಯ ನೋಡಿ. ಆ ವಿಪರ್ಯಾಸ ಪೊಡಲಿಪ ನರಸಿಯ ಹುಡುಕುತ್ತ ಬಂದಿತು ಹುಡಿಯೊಳು ಹೊರಡುವ ವಿಧಿ. ಸಶಕ್ತವಾದಂತಹ ಪದ ಪ್ರಯೋಗಗಳು. ಜನಕರಾಯನೆ ತಂದೆ ಜನನಿಯೇ ಭೂದೇವಿ. ನನ್ನ ತಂದೆ ಯಾರು? ಮಹಾಯೋಗಿ ಅಂತ ಹೆಸರಿಸಲ್ಪಟ್ಟಂತಹ ಜನಕರಾಯ. ತಾಯಿ ಯಾರು? ಕ್ಷಮಯಾಧರಿತ್ರೆ ಎನ್ನುವ ಭೂಮಿ. ನನ್ನ ಗಂಡ ಯಾರು? ದಿನಗುಲೇಶನೆ ಪಟ್ಟದರಸ, ಸೂರ್ಯವಂಶ ಸಂಜಾತನಾದ ಶ್ರೀರಾಮ ನನ್ನ ಗಂಡ. ಆದರೆ ಅನಲತ ಸುಡಲಿಲ್ಲ ಜನಗಳು ಸುಟ್ಟರು. ಅಬ್ಬ, ಅಂಡರ್ಲೈನ್ ಮಾಡಬೇಕು. ನವ್ಯ ಕವಿತೆಗಳಲ್ಲಿ ಯಾರಾದ್ರೂ ಇಂಥ ಪದ್ಯ ಬರೀತಾ ಇದ್ರೆ ಅಂಥವರನ್ನು ಮಹಾಕವಿ ಅಂತ ಹೇಳಿ ಪ್ರಶಸ್ತಿ ಕೊಟ್ಟು ಪುರಸ್ಕಾರ ಕೊಟ್ಟು ಹಾಡಿ ಹೊರಡ್ತಾ ಇದ್ರು. ಆದ್ರೆ ಯಕ್ಷಗಾನ ಕವಿಯನ್ನು ಕೇಳಿಕೊಳ್ಳಿಲ್ಲ. ಎಂಥ ಪದ್ಯ ಬಂದ ನೋಡಿ. ಅನಲತ ಸುಡಲಿಲ್ಲ. ಸೀತಾ ಅಗ್ನಿ ಪರೀಕ್ಷೆ ನಡೆಯಿತು ಲಂಕೆಯಲ್ಲಿ. ಆ ಅಗ್ನಿಯಲ್ಲಿ ಅವಳು ಶುಭ್ರಶ್ವೇತೆಯಾಗಿ ಪುನೀತೆಯಾಗಿ ಮೇಲೆ ಬಂದ ಮೇಲೆ ಅವಳನ್ನು ಸ್ವೀಕರಿಸಿ ಶ್ರೀರಾಮಚಂದ್ರ ಅಯೋಧ್ಯೆಗೆ ಕರ್ಕೊಂಡು ಬಂದ. ಆ ಅನಲ, ಆ ಬೆಂಕಿ ಸುಡಲಿಲ್ಲ ಸೀತೆಯನ್ನು. ಲಂಕೆಯಲ್ಲಿ ಅಪವಾದದ ಭೀತಿಯಿಂದ ಅದು ಕಾಪಾಡಿತು. ಅವಳು ಶುಭ್ರಸ್ನಾತೆ, ಪುಣ್ಯ ಪುನೀತೆ ಅಂತ ಸಾರಿತು ಲೋಕಮುಖಕ್ಕೆ. ಆದ್ರೆ ಸುಟ್ಟದ್ದು ಯಾರು? ಅನಲತ ಸುಡಲಿಲ್ಲ, ಜನರನ್ನ ಸುಟ್ಟರು. ಅಯೋಧ್ಯೆಯ ಜನ ಅಗಸನ ಮಾತನ್ನು ಕೇಳಿ ಸೀತೆಯನ್ನು ಸುಟ್ಟರು. ಅನಲತ ಸುಡಲಿಲ್ಲ, ಜನಗಳು ಸುಟ್ಟರು. ಎಂಥ ಮಾತು! ಒಂದು ಪಂಕ್ತಿಯಲ್ಲಿ, ಒಂದು ಚೋಟದ ಗೀಟಿನಲ್ಲಿ ಇಡೀ ಸೀತೆಯ ಭಾವದ ಹರಿಯನ್ನು ತುಂಬುವಂತಹ ಸಶಕ್ತ ಕಾವ್ಯ ಪ್ರತಿಭೆ. ವನಕ್ಕಾಗಿ ಕಳೆದನೆ ವರುಷ. ಸೀತೆಯ ಜೀವನದಲ್ಲಿ ಮದುವೆಯಾಗಿ ಬಂದ ಮೇಲೆ ಏನೋ ಕೆಲವು ವರ್ಷ ಅವರು ಅಯೋಧ್ಯೆಯಲ್ಲಿ ಸುಖವಾಗಿದ್ದರು. ಆಮೇಲೆ ವನವಾಸ, ಪಡಬಾರದಂತಹ ಸಂಕಟ ಕಾಡಿನಲ್ಲಿ. ಆಮೇಲೆ ರಾವಣನನ್ನ ಮಥನ ಮಾಡಿ ಹಿಂದಿರುಗಿ ಬಂದ ಮೇಲೆ ಆದರೂ ಅಯೋಧ್ಯೆಯಲ್ಲಿ ಬಾಳಿದರೆ ಸೀತೆ ಇಲ್ಲ. ಮತ್ತೆ ಪುನಃ ಗಂಡನೇ ವಿಯೋಗ ಮಾಡ್ತಾನೆ ಸೀತೆಗೆ. ವನಕ್ಕಾಗಿ ಕಳೆದೇನೆ ವರುಷ. ಜೀವನದ ಅನೇಕ ವರ್ಷಗಳನ್ನ ಕಾಡಿನಲ್ಲಿ ಸವೆಸಬೇಕಾಗಿ ಬಂದಂತಹ ಒಂದು ವಿಚಿತ್ರ ವ್ಯಕ್ತಿತ್ವ ಸೀತೆಯದು. ಆ ಮಾತುಗಳನ್ನ ಇಲ್ಲಿ ತುಂಬಿದಂತಹ ರೀತಿ ತಾಳಮದ್ದಳೆಗಿರಬಹುದು, ಆಟಕ್ಕೆ ಇರಬಹುದು, ಹೇಳಿ ಮಾಡಿಸಿದಂತ ನಮ್ಮ ಪಾತ್ರಧಾರಿಗಳು, ಅರ್ಥಧಾರಿಗಳು ಅದನ್ನು ಅನುಸಂಧಾನ ಮಾಡಬೇಕು. ಆ ಸಾಲಿನ ಉದ್ದ ಮತ್ತೆ ಅಗಲ ಪುಸ್ತಕಗಳಿಗಿದೆ. ಉದ್ದ ಇಷ್ಟು ಸೆಂಟಿಮೀಟರ್, ಅಗಲ ಇಷ್ಟು ಸೆಂಟಿಮೀಟರ್. ಆದ್ರೆ ಅರ್ಥಧಾರಿಗಳು ಅದರ ಆಳ ಎಷ್ಟು ಅಂತ ಒಳಗೆ ಇಳಿಬೇಕು. ಅದರ ಆಳ ನಿಜವಾದ ಕಲಾವಿದರಿಗೆ ಮಾತ್ರ ದಕ್ಕುತ್ತದೆ. ಲವಕುಶರನ್ನ ಯುದ್ಧ ಕಣದಲ್ಲಿ ಆದಷ್ಟು ಬೇಗ ಮುಗಿಸ್ತೇನೆ. ತಡ ಇಲ್ಲ, ನನಗೆ ಒಂದು ಕೀಳರಿ, ನಾನು ಹೆಚ್ಚು ಮಾತಾಡ್ತೇನೆ. ಇಲ್ಲ, ಓಕೆ, ಹಾಗಾದ್ರೆ ಉದ್ದ ಮಾತಾಡ್ತೇನೆ. ಮಕ್ಕಳನ್ನು ಕಂಡು, ಲವಕುಶರನ್ನು ಕಂಡು ರಾಮಚಂದ್ರ ಪರಿತಪಿಸ್ತಾನೆ.
ಚೆಲುವರನ್ನು ನೋಡಿದರೆ ನಲಿವುದೆನ್ನಯ ಹೃದಯ. ಆ ಅಕ್ಷರಗಳ ನಿಬಿಡತೆ ಮತ್ತೆ ಅವುಗಳ ಅದು ಮಲ್ಲಿಗೆಯ ಹೂವಿನ ಹಾಗೆ ಬಿಡಿ ಬಿಡಿ ಬಿಡಿಯಾದ ಅಕ್ಷರ, ದೀರ್ಘಾಕ್ಷರದಿಂದಲೋ ಒತ್ತಕ್ಷರಗಳಿಂದಲೋ ಸಾಧಿಸಿದ್ದಲ್ಲ, ಅದು ಸರಳವಾದಂತಹ ಲಘ್ವಾಕ್ಷರಗಳಿಂದ ಸಮನ್ವಿತವಾದ ಸಾಲು ಇದು. ಚೆಲುವರನ್ನು ನೋಡಿದರೆ ನಲಿವುದೆನ್ನಯ ಹೃದಯ ಕಲಿತನವು ಕರಗುತ್ತಿದೆ ಯಾಕೋ ಕಾಡೇ. ರಾಮನ ಮನಸ್ಸಿನಲ್ಲಿ ಮಕ್ಕಳನ್ನು ಕಂಡಾಗ ಆ ಚೆಲುವು, ಮಕ್ಕಳ ಚೆಲುವನ್ನು ನೋಡಿದಾಗ ಯಾವ ಅಪ್ಪನಿಗಾದರೂ ಸಂತೋಷ ಆಗಬೇಕು. ಆದರೆ ಇವನು ಅಪ್ಪ ಹೌದಾನೋ ಅದನ್ನ ಅನುಭವಿಸುವಂತಹ, ನಾನು ಅಪ್ಪ ಅನ್ನೋದನ್ನು ತಿಳಿದಿಲ್ಲದೆ ಇರುವಂತಹ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ರಾಮ ಕುಶಲವನ್ನು ನೋಡುತ್ತಾನೆ. ಅವರನ್ನು ನೋಡಿ ಅವನ ಹೃದಯ ನಲಿಯುತ್ತದೆ. ಆ ಚೆಲುವು ತನ್ನ ಕರುಳು ಬಳ್ಳಿ ಅಂತ ಹೇಳ್ತೀವಲ್ಲ, ಅಪ್ಪನ ಹೃದಯವನ್ನ ಅದು ಅಲುಗಾಡಿಸ್ತದೆ. ಕಲಿತನವು ಕರಗುತ್ತಿದೆ. ಯಾರಲ್ಲಿ ಯುದ್ಧ ಮಾಡಬೇಕು ಅಂತ ತಾನು ಬಂದಿದ್ದಾನೋ ಆ ರಾಮ ಯುದ್ಧ ವಾಂಛೆಯನ್ನು ಬಿಟ್ಟು ಮಕ್ಕಳ ಮೋಹಕತೆಯನ್ನು ಕಂಡು ಒಪ್ಪುವಂತಹ, ಸಂತೋಷದಿಂದ ಅವರನ್ನು ಆಲಂಗಿಸಿ ಮಾತಾಡಬೇಕು ಎನ್ನುವಂತಹ ಒಂದು ಮಮಕಾರ ಅವನ ಹೃದಯದಲ್ಲಿ ಅಂಕುರಿಸುವುದನ್ನ ಪದ್ಯ ಹೇಳುತ್ತದೆ ನೋಡಿ. ಕೊಲ್ಲುವ ಕಾಲಕ್ಕೆ ಬಂದೆ ಚಲವು ಸರಿಯಿತು ಹಿಂದೆ. ಪದ್ಯದಲ್ಲಿ ನಾವು ಇವತ್ತು ಆಧುನಿಕ ಕಾಲದಲ್ಲಿ ಹೇಳ್ತೇವೆ ಕೊರಿಯೋಗ್ರಫಿ ರಂಗದ ಚಲನ ವಿನ್ಯಾಸಗಳಿದೆಯಲ್ಲ, ಅದಕ್ಕೆ ಪೂರಕವಾಗಿ ಸಾಹಿತ್ಯ ಇರಬೇಕು. ಯಕ್ಷಗಾನ ಕವಿ ಆದ್ದರಿಂದಲೇ ಬೇರೆ ಕವಿಗಳಿಗಿಂತ ಶ್ರೇಷ್ಠ ಅಂತ ನಾನು ಹೇಳೋದು. ಅವನು ಅನೇಕ ಆಯಾಮಗಳಲ್ಲಿ ಆಲೋಚನೆ ಮಾಡ್ತಾನೆ. ಒಂದು ರಂಗದಲ್ಲಿ ಪಾತ್ರ ಎಂತಹುದು, ಅವನ ಮನೋಧರ್ಮ ಎಂತಹುದು, ಅವನು ಯಾವ ರಸವನ್ನು ಅಭಿನೀತಗೊಳಿಸ್ತಾ ಇದ್ದಾನೆ, ಆ ಅಭಿನಯ ಹೇಗಿರಬೇಕು. ಒಂದೇ ಅನ್ನುವಾಗ ಅದು ಅಷ್ಟ ಕುಟಿದು ನೆಗೆಯುತ್ತದೆ. ಆದರೆ ಮರುಕ್ಷಣದಲ್ಲೇ ಚಲವು ಸರಿಯಿತು ಹಿಂದೆ, ಮುನ್ನುಗ್ಗಬೇಕು ಅಂತ ಬಂದಂತಹ, ಕಾಳಗವನ್ನು ಕೊಡಬೇಕು ಅಂತ ಬಂದಂತಹ ರಾಮ ಮರುಕ್ಷಣದಲ್ಲಿ ಈ ಮಕ್ಕಳಲ್ಲಿ ಯುದ್ಧವ, ಛಲವು ಹಿಂದೆ ಸರಿಯಿತು. ಈ ಮುಂದೆ ಮತ್ತೆ ಹಿಂದೆ ಅನ್ನುವುದನ್ನು ನಾಟ್ಯಗತಿಯಲ್ಲಿಯೂ ಕೂಡ ರಂಗಗತಿಯಲ್ಲಿಯೂ ಕೂಡ ಹೇಳುವಂತಹ, ಸೂಚಿಸುವಂತಹ ಸಾಹಿತ್ಯ ಕವಿಯ ವಿಶೇಷವಾದ ಪ್ರತಿಭೆಯಿಂದ ಒಬ್ಬ ಅರ್ಥಧಾರಿ ಮತ್ತು ವೇಷಧಾರಿ, ಶಾಸ್ತ್ರ ಮತ್ತು ಕಲೆಗಳ ಸಮನ್ವಯವನ್ನು ಸಾಧಿಸಿದಂತಹ ಕವಿ ಮಾತ್ರ ಇಂತಹ ಕೃತಿಗಳನ್ನು ಬರೆಯಬಲ್ಲ ಅನ್ನುವುದಕ್ಕೆ ಎಂ.ಎ. ಹೆಗಡೆಯವರ ಸೀತಾಭಿಯೋಗ ಒಂದು ಸ್ಪಷ್ಟ ಸಾಕ್ಷಿ ಅಂತ ನನಗೆ ಅನಿಸ್ತದೆ. ತ್ರಿಶಂಕು ಚರಿತ್ರೆ ಇರ್ಬೋದು, ಅದು ಬಹಳ ಪ್ರಸಿದ್ಧವಾದ ಯಶಸ್ವಿಯಾದ ಪ್ರಸಂಗ. ಸತ್ಯವ್ರತ ವಿಮಲೆಯರ ಶೃಂಗಾರ ರಸದಲ್ಲಿಯೂ ಕೂಡ ಎಂ.ಎ. ಹೆಗಡೆಯವರ ಕವಿ ಪ್ರತಿಭೆ ಅದ್ಭುತವಾದದ್ದು. ಯಾರೇ ವಾಹರಣ ಜಾನೆ ಪಿತನಾರೇ ಕೋಕಿಲ ಜಾನೆ. ಆ ಪ್ರಾಸಗಳು ಮತ್ತು ಅವುಗಳು ಅಭಿನಯಕ್ಕೆ ಆಸ್ಪದವೆಯುವಂತಹ ಶಕ್ತಿಯನ್ನು ಪಡೆದಿರಬೇಕು. ಆ ಶಬ್ದಗಳು ವಾರಣ ಯಾನೆ, ಮದಗಜ ಗಮನೆ ಅನ್ನುವುದನ್ನು ಪದ ಹೇಳಬೇಕು, ಕೋಕಿಲ ಗಾನೆ ಅನ್ನುವುದನ್ನು ಅಭಿನಯಿಸಿ ಹೇಳಬೇಕು. ಚಾರು ಕಟಾಕ್ಷದ ಕೂರಸಿಯಿಂದ ಅಸುಹೀರುತ ನಡೆಯುವ ಕಾರಣವೇ. ಆ ಕಟಾಕ್ಷದ ಕೂರಸಿ ಕಾವ್ಯದ ಸುಖ ಅದು. ಇಲ್ಲಿ ಯಾವುದೋ ಒಬ್ಬಳು ಸುಂದರಿ ತನ್ನ ಕಣ್ಣೆಂಬ ಕತ್ತಿಯ ಅಲಗೆಯಿಂದ ಒಬ್ಬ ಪುರುಷನನ್ನ ಧೃತಿಗಳಿಸ್ತಾಳೆ ಅನ್ನುವುದನ್ನು ಹೊರತಾಗಿ, ಆ ಪುರಾಣದ ಕಥೆಯನ್ನು ಹೊರತಾಗಿ ಕೂಡ ನೀವು ಸಾಹಿತ್ಯದ ಕಟಾಕ್ಷದ ಕೂರಸಿ ಕೊಡುವಂತಹ ಅನುಭವ ಬಹಳ ವಿಶಿಷ್ಟವಾದ. ಚಾರು ಕಟಾಕ್ಷದ ಕೂರಸಿಯಿಂದ, ನಿನ್ನ ಕಣ್ಣಿನ ನೋಟವೆಂಬಂತಹ ಕತ್ತಿಯ ಅಲೆಗಳಿಂದ ನನ್ನ ಪ್ರಾಣವನ್ನೇ ಹೀರುತ್ತಾ ಇದ್ದೀಯಲ್ಲ ನೀನು ಅಂತ ಹೇಳುವುದು ಒಂದು ಕಾವ್ಯ ಭಾವವನ್ನ ಆವಿರ್ಭವಿಸಿಕೊಂಡಂತಹ ಪಾತ್ರಧಾರಿಗೆ ಮಾತ್ರ ಸಾಧ್ಯ ಆಗ್ತದೆ. ಈ ಕವಿತ್ವದ ಸಹಜಾನುಭೂತಿ ಇಲ್ಲದೆ ಇದ್ದ ಕಲಾವಿದ ಇಂಥದ್ದನ್ನ ಹೇಳಲಿಕ್ಕಾಗೋದಿಲ್ಲ, ಅಭಿನಯಿಸ್ಲಿಕ್ಕಾಗೋದಿಲ್ಲ. ಒಂದು ಮಾತಿದೆ, ಎಲ್ಲರೂ ಕವಿಗಳೇ ಪ್ರಪಂಚದಲ್ಲಿ, ಕೆಲವರು ಅದನ್ನ ಅಭಿವ್ಯಕ್ತಿಸ್ತಾರೆ ಅಷ್ಟೇ. ಹಾಗಾಗಿ ಕಲಾವಿದ ಅಭಿವ್ಯಕ್ತಿಸುವಂತಹ ರೀತಿಯ ಕವಿಯಾಗಿದ್ದಾಗ ಮಾತ್ರ ಇಂತಹ ಕವಿತ್ವದ ಸಾಲುಗಳಿಗೆ ಅರ್ಥವನ್ನು ಕೊಡುವುದಕ್ಕೆ, ಅಭಿನಯವನ್ನು ನೀಡುವುದಕ್ಕೆ ಸಾಧ್ಯವಾಗುತ್ತದೆ. ಪದುಮಲೋಚನೆ ಲಾಲಿಸು ಹೃದಯದಲ್ಲಿ ನೆಲೆಸು. ಎಷ್ಟು ಒಳ್ಳೆಯ ಹಾಡು ನೋಡಿ. ಪದುಮಲೋಚನೆ ಲಾಲಿಸು, ಓದುವುದೇ, ನೀನು ಹೋಗ್ತಾ ಇರೋದು ಯಾಕೆ?
ನೀನು ಹಿಂದೆ ತಿರುಗಿ ಬಾ, ಬಂದು ಈ ಹೃದಯದಲ್ಲಿ ನೆಲಸು. ಪದುಮಲೋಚನೆ ಅಭಿನಯಕ್ಕೆ ಎಷ್ಟು ಒಪ್ಪುತ್ತದೆ. ಹೃದಯದಲ್ಲಿ ನೀನು ನೆಲಸು. ಮದನ ಶಬರಿಂದ ಎದೆಗಿಟ್ಟೆ ನೋಡಿನ ಅಧರದ ಸುಧೆಗಿಂದ ಬದುಕಿಸು ಬಾಬೇಗ. ಮದನನ ಶಬದಿಂದ ಎದೆಗೆಟ್ಟೆ, ಕನ್ನಡದ ಅಚ್ಚಗನ್ನಡದ ಪ್ರಯೋಗ ನೋಡಿ, ಅದು ಎದೆಗೆಟ್ಟೆ. ನನ್ನ ಹೃದಯ ಭಗ್ನಗೊಂಡಿತು, ಹಾಳಾಯಿತು, ಒಡೆದು ಹೋಯಿತು ಎನ್ನುವ ಭಾವನೆಯನ್ನ ಕನ್ನಡದಲ್ಲಿ ಹೇಳುವ ಕವಿತ್ವ ಅದು. ಎದೆಗೆಟ್ಟೆ. ಈ ಎದೆಗೆಟ್ಟಿರುವುದನ್ನು ಉಪಶಮನ ಮಾಡುವುದು ಹೇಗೆ? ಅಧರದ ಸುಧೆಯಿಂದ ಬದುಕಿಸು ಬಾ ಬೇಗ. ಅದಕ್ಕೊಂದು ಅಮೃತ ಸೇಚನ ಆಗಬೇಕು. ಆ ಅಮೃತ ಎಲ್ಲಿದೆ? ನಿನ್ನ ಅಧರದಲ್ಲಿದೆ. ಎಷ್ಟು ಒಳ್ಳೆಯ ಕವಿತ್ವ. ಆಟವೇ ಆಗಬೇಕಾಗಿಲ್ಲ, ಕೂಟವೇ ಆಗಬೇಕಾಗಿಲ್ಲ. ಈ ಪದ್ಯಗಳನ್ನು ಓದಿದರೂ ಕೂಡ ನೀವೊಂದು ಕಲಾಯಾನದ ಕಾವ್ಯ ಸಿದ್ಧಿಯ ಸುಖವನ್ನ ಪಡೆಯಲಿಕ್ಕೆ ಸಾಧ್ಯ. ದಯವಿಟ್ಟು ಆಟ ನೋಡಿ, ತಾಳಮದ್ದಳೆ ಕೇಳಿ, ಆದರೆ ಯಕ್ಷಗಾನ ಪ್ರಸಂಗಗಳನ್ನು ಓದಿ ಅನುಭವಿಸುವಂತಹ ರಸಿಕತೆಯನ್ನ ನೀವು ಬೆಳೆಸಿಕೊಳ್ಳಿ. ಅದು ಕೂಡ ಮುಖ್ಯ. ಇಲ್ಲಿ ಎಷ್ಟೋ ಸುಖ ಇದೆ, ಅಲ್ಲಿರುವ ಸುಖ ಬೇರೆ. ಆಟ ನೋಡುವುದರಲ್ಲಿ, ತಾಳಮದ್ದಳೆ ಕೇಳುವುದರಲ್ಲಿ ಸುಖ ಇದೆ, ಅದು ಬೇರೆ ಸುಖ. ಆದರೆ ಇಲ್ಲಿ ನಿಜವಾದ ಕಾವ್ಯ ಸುಖ ಇದೆ. ನಮ್ಮ ಎಷ್ಟೋ ಜನ ಕಲಾವಿದರು ಕೂಡ ಪ್ರಸಂಗ ಪುಸ್ತಕಗಳನ್ನು ಓದೋದಿಲ್ಲ, ಪದ್ಯಗಳನ್ನು ಅನುಭವಿಸುವುದಿಲ್ಲ, ಅದರ ಶಬ್ದಗಳ ಆಳಕ್ಕೆ ಇಳಿಯುವುದಿಲ್ಲ. ಎಂ.ಎ. ಹೆಗಡೆಯವರ ಕವಿತ್ವಕ್ಕೆ ಅಂತಹ ವಿಶಿಷ್ಟವಾದ ಸುಖವನ್ನು ನೀಡುವ ಶಕ್ತಿ ಇದೆ ಅನ್ನುವುದನ್ನು ನಾನು ಹೇಳುತ್ತೇನೆ. ಹಾಸ್ಯರಸದ ಹೊನಲು, ಅದೇ ತ್ರಿಶಂಕು ಚರಿತ್ರೆಯಲ್ಲಿ ಯಾರೋ ಒಬ್ಬ ಮೂರ್ಖನನ್ನ ಮದುವಣಿಗೆ ಮಾಡುವಂತ ಸಂದರ್ಭ ಇದೆ. ಮಾವನೆಂಬವನೊಬ್ಬ ಕೋಣ, ಸುತೆ ಈವೆ ಎನ್ನುವುದಲ್ಲ ಗೋಣ. ಹೀಗೆ ಒಳ್ಳೆಯ ಪದ್ಯಬಂಧಗಳು ಆಧುನಿಕ ಪ್ರಸಂಗಗಳ ಹಿನ್ನೆಲೆಯಲ್ಲಿ ಕೂಡ ಹೊಸ ಸುಖವನ್ನ, ಮನೋರಂಜನೆಯನ್ನು ಒದಗಿಸುವಂತಹ ಪದ್ಯಗಳನ್ನ ಅವರು ಕಟ್ಟಿದ್ದಾರೆ. ಸಂಭವಾಮಿ ಯುಗೆ ಅಂತ ಒಂದು ಇತ್ತೀಚೆಗೆ ಒಂದು ಪ್ರಸಂಗ ಬರೆದರು, ಒಂದು ರೂಪಕ. ಅದು ಕೃಷ್ಣ ಲೀಲೆಯ ವಸ್ತು ಪಂಚಭೂತ ವಿಲಾಸ, ಪೃಥ್ವಿ, ಅಪು, ತೇಜ, ವಾಯು, ಆಕಾಶ. ಈ 5 ಅಂಶಗಳನ್ನು, ಈ ಪ್ರಪಂಚದ ಸೃಷ್ಟಿಯಲ್ಲಿ ಇರುವಂತಹ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶಗಳನ್ನ ಕೃಷ್ಣನ ಅವತರಣ ಕ್ರಿಯೆಗೆ ಪೂರಕವಾಗಿ ಅವರು ಬಳಸುವಂತಹ ಒಂದು ಧ್ವನಿಯುಕ್ತವಾದ ಕಾವ್ಯ. ಗೋಪಾಲಕೃಷ್ಣನಾಗಿ ಕೊಳಗೂದುವುದು ಈ ನೆಲವನ್ನು ಶುದ್ಧೀಕರಿಸಲಿಕ್ಕೆ. ಮುಗಿಲೆತ್ತರಕ್ಕೆ ಬೆಂಕಿ ಬಿದ್ದಾಗ ಅದು ರಕ್ಷಣೆಯ ಧ್ವನಿಯನ್ನ ಸೂಚಿಸುತ್ತದೆ, ಅಗ್ನಿಯ ತತ್ವವನ್ನ. ಯಮುನಾ ಸ್ನಾನ ನೀರಿನ ತತ್ವವನ್ನ ಅದು ಹೇಳುತ್ತದೆ. ತೃಣಾವರ್ತ ಸುಂಟರ ಗಾಳಿಯಾಗಿ ಬೀಸುವುದು ವಾಯು ತತ್ವವನ್ನು ಪ್ರತಿಫಲಿಸುತ್ತದೆ. ಆಕಾಶಕ್ಕೆ ಹಾರಿ ಕೃಷ್ಣ ರಾಕ್ಷಸರನ್ನು ಸಂಹರಿಸ್ತಾನೆ. ಹೀಗೆ 5 ಮೂಲಭೂತ ಈ ಅಂಶಗಳನ್ನು ಬಳಸಿಕೊಂಡು ಕೃಷ್ಣ ಲೀಲೆಯನ್ನು ಹೊಸ ವಿನ್ಯಾಸದಲ್ಲಿ ಕಲ್ಪಿಸುವಂತಹ ಪ್ರಸಂಗ ಎಂ.ಎ. ಹೆಗಡೆಯವರು. ಆಧುನಿಕ ಕಾಲದ ಅನೇಕ ಕವಿಗಳು ಇಂತಹ ಹೊಸ ತತ್ವಾನುಸಂಧಾನವನ್ನ ಯಕ್ಷಗಾನ ಕಾವ್ಯದಲ್ಲಿ ಬಳಸಿದ್ದಾರೆ. ಭಾಗವತದ ಕಥನವನ್ನು ಪರಿಸರ ಕಾಳಜಿಯ ಒಂದು ಸಂಕೇತವಾಗಿ ಹೊಸ ದೃಷ್ಟಿಕೋನದಿಂದ ಕಟ್ಟಿದೆ. ಅದಕ್ಕಿಂತಲೂ ಮುಖ್ಯವಾದದ್ದು ರಾಮಧಾನಿಯ ಚರಿತ್ರೆ, ಕನಕದಾಸರ ಅತ್ಯದ್ಭುತ ಕಾವ್ಯ. ಆ ಕಾಲದಲ್ಲಿ ಇಂದಿಗೆ 500 ವರ್ಷಗಳ ಹಿಂದೆ ಕನಕದಾಸರು ಧಾನ್ಯಗಳ ಪಾತ್ರವನ್ನ ಸಂಕೇತಿಸುವುದರ ಮೂಲಕ ಸಮಾಜದ ಸಾಮರಸ್ಯಕ್ಕೆ ಚಿಂತನೆ ಮಾಡಿದರು. ಅಲಿಗರಿ ಅಂತ ಕರೀತಾರೆ ಇಂಗ್ಲಿಷ್ ಕಾವ್ಯ ಮೀಮಾಂಸೆಯಲ್ಲಿ. ಅಂದ್ರೆ ರೂಪಕ ಕಾವ್ಯ. ಅಲ್ಲಿ ಭತ್ತ ಮತ್ತೆ ರಾಗಿಗಳ ನಡುವೆ ನಡೆಯುವ ತಿಕ್ಕಾಟ ಅದು ಕೇವಲ ಭತ್ತ ಮತ್ತೆ ರಾಗಿಗಳ ಹಿನ್ನೆಲೆಯಲ್ಲಿ ಅಲ್ಲ, ಅದು ಇನ್ನೇನನ್ನೋ ಸಮಾಜದಲ್ಲಿ ಹೇಳಬೇಕು ಅನ್ನುವುದು ಕನಕದಾಸರ ಚಿಂತನೆ. ಅದನ್ನ ಎಂ.ಎ. ಹೆಗಡೆಯವರು ಪ್ರಸಂಗ ಮಾಡಿದರು. ಅದರಲ್ಲಿ ಈ ರಾಗಿ ಅಂತ ನಾವೇನು ಕರೀತೇವೆ ಇವತ್ತು, ಅದಕ್ಕೆ ಮೊದಲು ರಾಗಿ ಅಂತ ಹೆಸರು ಇರಲಿಲ್ಲ ಅನ್ನೋದು ಕನಕದಾಸರ ಕಲ್ಪನೆ. ರಾಘವ, ರಾಮಚಂದ್ರ ತನ್ನ ರಾಘವ ಎನ್ನುವ ಹೆಸರನ್ನು ಆ ಧಾನ್ಯಕ್ಕೆ ಕೊಟ್ಟ ಮೇಲೆ ಅದು ರಾಗಿ ಆಯಿತು. ಹಾಗಾದ್ರೆ ಅದಕ್ಕೆ ಹಿಂದೆ ಒಂದು ಹೆಸರು ಇಟ್ಟಿರ್ಬೇಕಲ್ಲ. ಪಾತ್ರ, ರಾಗಿಯ ಹಿಂದಿನ ಪಾತ್ರ ಬರುವಾಗ ಅದಕ್ಕೊಂದು ಹೆಸರು ಬೇಕಲ್ಲ. ನೋಡಿ, ಒಬ್ಬ ಕವಿ ಎಷ್ಟು ಆಲೋಚನೆ ಮಾಡ್ತಾನೆ. ಅದಕ್ಕೆ ಅವನಿಗೆ ನರೆದಲೆಗ ಅಂತ ಹೆಸರಿಟ್ಟು ಕನಕದಾಸ. ಆಮೇಲೆ ಅವನು ರಾಗಿ ಆಗ್ತಾನೆ. ಏನಿದು ನರೆದಲೆಗ? ನರೆದಲಗ ಅಲ್ಲ, ಅದು ನರೆದಲೆಗ. ಹಸ್ತಪ್ರತಿಯಲ್ಲೂ ಹಾಗೆ ದೋಷ ಇದ್ದಿರಬೇಕು, ಇಲ್ಲಿಯೂ ಅದಿದೆ. ಅಲ್ಲ, ಯಾಕೆ ಅಂದ್ರೆ ನೋಡಿ, ಕನಕದಾಸರ ಕವಿತ್ವ ಕೆಲಸ ಮಾಡುವುದು ಈ ರಾಗಿಯ ತಲೆಯನ್ನು ನೀವು ನೋಡಿ, ಅದು ಬೆಳ್ಳಗಿರ್ತದೆ, ನರೆತ ಹಾಗೆ ಇರ್ತದೆ. ನಾವು ನರೆತರೆ ಬಣ್ಣ ಹಚ್ಕೊಳ್ತೇವೆ.
ರಾಗಿ ಬಣ್ಣ ಹಚ್ಕೊಳ್ಳೋದಿಲ್ಲ, ಅದು ನರೆತೆ ಇರ್ತದೆ. ನರೆದಿರುವ ತಲೆ, ನರೆತ ತಲೆ ಉಳ್ಳವನು ಯಾವನೋ ಅವನು ನರೆತಲೆಗ. ಅಂತಹ ನರೆತಲೆಗ ಮತ್ತೆ ವ್ರೀ ಅಂದ್ರೆ ಭತ್ತ, ಇವರ ನಡುವೆ ತಿಕ್ಕಾಟ ನಡೆಯುತ್ತದೆ. ಅದು ದೊಡ್ಡ ಬಂಡಾಯ ಕಾವ್ಯ. ಕನ್ನಡದ ಕಾವ್ಯ ವಿಮರ್ಶಕರು 3-4 ದಶಕಗಳ ಕಾಲ ಹೇಳ್ತಾ ಬಂದರು ಅದು ಅತ್ಯುತ್ತಮವಾದ ಬಂಡಾಯ ಕಾವ್ಯ ಅಂತ. ಏನು ಬಂಡಾಯವೂ ಇಲ್ಲ, ಅಲ್ಲಿರುವುದು ಸಾಮರಸ್ಯ. ಯಾರು ಹೇಳಿದ್ರು ಬಂಡಾಯ ಅಂತ? ಸಮಾಜದಲ್ಲಿ ಬಂಡಾಯವನ್ನ ಮೂಡಿಸುವುದು ಸಾಹಿತ್ಯದ ಕೆಲಸ ಅಲ್ಲ, ಸಮಾಜದಲ್ಲಿ ಸಾಮರಸ್ಯವನ್ನು ಉಂಟು ಮಾಡುವುದು ಬಂಡಾಯ ಕಾವ್ಯದ ಕೆಲಸ. ನೋಡಿ, ಕನಕದಾಸರ ಕಾವ್ಯದಿಂದಲೇ ನಾನು ಉದಾಹರಣೆ ಕೊಟ್ಟು ಹೇಳ್ತೇನೆ. ಅದರಲ್ಲಿ ಧರ್ಮರಾಯ ಕಾಮ್ಯಕವನದಲ್ಲಿ ಇರುವಾಗ ಶಾಂಡಿಲ್ಯ ಮುನಿಗಳು ಬಂದು ಕಥೆ ಹೇಳು, ಧರ್ಮರಾಯನಿಗೆ ಹೇಳು. ಕಥೆ ತ್ರೇತಾಯುಗದ್ದಾದರೂ ಅದನ್ನು ಹೇಳುವುದು ದ್ವಾಪರದಲ್ಲಿ. ಏನ್ ಹೇಳ್ತಾರೆ? ಪಾವನರು ನಾವಾದ ಜನ್ಮಯ ನನಗಿನ್ನಾವ ಬುದ್ಧಿಯನ ರೂಢಿ ಬೆಳೆಸುವಿರಿ. ನಾವು ಪುಣ್ಯಾತ್ಮರು, ನಿಮ್ಮಿಂದ ನಾವು ಯಾವ ಬುದ್ಧಿಯನ್ನ ಪಡೆದು ಪಾವನರಾಗ್ತೇವೆ ಅಂತ ಕೇಳ್ತಾರೆ ಪಾಂಡವರು. ಆಗ ಶಾಂಡಿಲ್ಯರು ಹೇಳೋದು ಅಂದ್ರೆ ಕಥೆಯ ಉದ್ದೇಶ ಏನು ಅಂದ್ರೆ ಕೇಳಿದವರ ಮನಸ್ಸನ್ನು ಪಾವನಗೊಳಿಸಿ ಅವರಿಗೆ ಬುದ್ಧಿ ಹೇಳು. ಪಾವನರು ನಾವಾದ ನಮಗಿನ್ ನಾವ ಬುದ್ಧಿಯನರು, ಒಂದು ಬುದ್ಧಿಯನ್ನ ಹೇಳೋದು, ಹಿತೋಪದೇಶವನ್ನು ಹೇಳುವುದು ರಾಮಧಾನ್ಯ ಚರಿತ್ರೆಯ ಕನಕದಾಸರ ಕಾವ್ಯದ ಆಶಯ. ಆದ್ದರಿಂದ ಇಲ್ಲಿ ರಾಗಿಯ ಕಥೆ ಬರೋದು. ಅಲ್ಲಿ ಆ ರೀತಿ ಭತ್ತ ಮತ್ತು ರಾಗಿಗಳು ಸಾಮರಸ್ಯದಿಂದ ಬದುಕಬೇಕು ಎನ್ನುವುದನ್ನು ಸೂಚಿಸುವುದಕ್ಕಾಗಿ ರಾಮಧಾನ್ಯ ಚರಿತ್ರೆ ಇರೋದು. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ, ನಮ್ಮ ಯಕ್ಷಗಾನದಲ್ಲಿಯೂ ಕೂಡ ರಾಮಧಾನ್ಯ ಚರಿತ್ರೆಯನ್ನು ಬಂಡಾಯದ ಕಾವ್ಯವಾಗಿ ಚಿತ್ರಿಸಬಾರದು. ನಮ್ಮ ಕಲಾವಿದರು ಸಮಾಜದಲ್ಲಿ ಸಾಮರಸ್ಯವನ್ನು ಉಂಟು ಮಾಡುವುದಕ್ಕಾಗಿ ಆ ಕಥೆಯನ್ನು ಹೇಳಬೇಕು. ಯಾರೋ ಕನ್ನಡದ ವಿಮರ್ಶಕರು ನಿಮ್ಮನ್ನು ದಾರಿ ತಪ್ಪಿಸ್ತಾರೆ, ಹೊಲವುಗೆಡಿಸ್ತಾರೆ, ಹಾಗಾಗಬೇಕು. ದೀನರಲ್ಲಿ ದಾರಿದ್ರ್ಯ ಜನರಲ್ಲಿ ನೀನು ನಿರ್ದಯನೆಂದಲ್ಲದೆ ಹೀನಗಳೆದವರಲ್ಲ ನಿನ್ನನ್ನು ನಾವು ಸಭೆಯೊಳಗೆ ಮಾನುಷರು ನಮ್ಮೆಡೆಗೆ ನೀ ಸುರ ದೇವರಿಗೆ ಸಮ ಅಂತ ಭತ್ತವನ್ನು ಹೊಗಳ್ತಾನೆ ಶ್ರೀರಾಮ. ನಿಂದಿಸಲಿಲ್ಲ, ಬೈಯಲಿಲ್ಲ, ಭಂಗಿಸಲಿಲ್ಲ. ಇಬ್ಬರ ಕೈಯನ್ನ ಒಂದಕ್ಕೊಂದು ಹಿಡಿಸಿ, ನೀವು ದೇವರಿಗೆ ಪರಮಾನ್ನ ನೀ ಮನುಜಾವಳಿಗೆ ಪಕ್ವಾನ್ನ ನೀತನು, ನೀವು ಧರೆಯೊಳಗಿಬ್ಬರ ಅತಿಹಿತದಲ್ಲಿ ಇರುವುದು, ಅತಿಹಿತದಲ್ಲಿರುವುದು. ಇದು ಉದ್ದೇಶ. ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸ್ವತಃ ಕವಿಗಳು ಅಷ್ಟೇ ಸಹೃದಯರು. ಹಾಗಾಗಿ ಅವರು ಮಾತಾಡಿದರೆ ನಮ್ಮ ಹೃದಯದ ಭಾಷೆಯನ್ನು ಅವರು ಮಾತಾಡ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ತದೆ. ಈಗ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಎಂ ಎ ಹೆಗಡೆಯವರು ಈ ಕುರಿತು ಮಾತಾಡಬೇಕು ಅಂತ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾದಂಥ ಆರತಿ ಪಟ್ರಮೆ ಅವರಲ್ಲಿ ಕೇಳಿಕೊಳ್ತೇನೆ. ಆರತಿ ಪಟ್ರಮೆ ಅವರು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ, ಅದರ ಅಧ್ಯಾಪನವನ್ನು ಮಾಡ್ತಾ ಇದ್ದಾರೆ, ಅಂತೆಯೇ ಅದರ ಸಂಶೋಧನೆಯಲ್ಲಿ ಕೂಡ ತೊಡಗಿದ್ದಾರೆ. ಆರತಿ ಪಟ್ರಮೆ ಅವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಅನೇಕ ಹಿರಿಯರೇ, ಕಲಾವಿದರೇ, ಸಹೃದಯ ಬಂಧುಗಳೇ, ವೇದಿಕೆಯಲ್ಲೂ ಎಲ್ಲರಿಗಿಂತ ಕಿರಿಯಳು ನಾನು. ಅಕಾಡೆಮಿಯ ಸದಸ್ಯರ ಪೈಕಿಯೂ ಕೂಡ ಎಲ್ಲರಿಗಿಂತ ಚಿಕ್ಕವಳು ನಾನು. ಮನೆಯಲ್ಲೂ ಕೂಡ ಎಲ್ಲರಿಗಿಂತ ಚಿಕ್ಕವಳೆ. ಹಾಗಾಗಿ ಎಲ್ಲ ಕಡೆಯೂ ಕಿರಿಯರನ್ನು ಎಲ್ಲರೂ ಹೇಗೆ ಟ್ರೀಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ಅಕಾಡೆಮಿಯಲ್ಲೂ ಕೂಡ ಅಧ್ಯಕ್ಷರು ನನ್ನನ್ನು ನಡೆಸ್ಕೊಂಡ್ರು. ಹಾಗಾಗಿ ಬಹಳ ಗಂಭೀರವಾಗಿ ಅವರು ಅಕಾಡೆಮಿಯ ಅಧ್ಯಕ್ಷರಾಗಿ ಹೇಗಿದ್ರು ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ಒಟ್ಟು ಅಲ್ಲಿ ಅಕಾಡೆಮಿಯ ಸದಸ್ಯರ ಜೊತೆಗೆ ಅವರಿಗಿದ್ದಂಥ ಬಾಂಧವ್ಯ ಏನು ಅದನ್ನು ಹೇಳಿದ್ರೆ ಈ ಸಂದರ್ಭಕ್ಕೆ ಹೆಚ್ಚು ಆಪ್ತವಾಗ್ತದೆ ಅಂತ ನನಗೆ ಅನ್ನಿಸ್ತದೆ. ನವೀನ್ ಶೆಟ್ಟಿ ಅವರು ಆಗಲೇ ಹೇಳಿದ್ರು, ಮೊದಲಿಗೆ ನೋಡಿದ್ರೆ ಮಾತಾಡ್ಲಿಕ್ಕೆ ಭಯ ಆಗುವಂಥವ್ರು ಅಂತ. ಆ ಕಷ್ಟವನ್ನು ನಾನು ಅನುಭವಿಸಿದ್ದೇನೆ. ಮೊದಲ ಬಾರಿಗೆ ಅವರನ್ನು ನೋಡಿದಾಗ ಅಕ್ಟೋಬರ್ 18 ಅಕಾಡೆಮಿಯ ಪದಗ್ರಹಣ ಸಮಾರಂಭ ಇತ್ತು. ಅವರನ್ನು ನೋಡಿ ಅವರಿಗೆ ನಮಸ್ಕಾರ ಕೊಟ್ಟೋದು ಬಿಟ್ರೆ ಆ ಇಡೀ ದಿವಸ ಅಲ್ಲೇ ಜೊತೆಗಿದ್ರು ಕೂಡ ಒಂದು ಅಕ್ಷರ ನಾನು ಅವ್ರ ಹತ್ರ ಮಾತಾಡಿಸ್ಲಿಲ್ಲ. ಅಲ್ಲಿ ಹೊರಡುವಾಗ ಹೋಗ್ಬರ್ತೇನೆ ಸರ್ ಅಂತ ಹೇಳಿದ್ದಷ್ಟೇ. ಆ ಬಳಿಕ 2ನೇ ಸಭೆ ಅಕ್ಟೋಬರ್ 25ರಂದಿತ್ತು ಅಕಾಡೆಮಿಯಲ್ಲಿ ಮೀಟಿಂಗ್. ಅಲ್ಲಿ ಒಂದಿಷ್ಟು ಮಾತನಾಡಿದೆ. ಅವರು ಹುಡುಗಿ ಅಂತಿದ್ರು ನನ್ನನ್ನು, ಈ ಹುಡುಗಿ ಭಾರಿ ಹೊಸಗಳು, ಹುಡುಗೇನು ಗೊತ್ತಿಲ್ಲ ಅಂತ ಅನ್ಬಿಡ್ತಿದ್ರು ಮೀಟಿಂಗ್ ಅಲ್ಲಿ. ನಿಜವಾಗಿಯೂ ನಿಮಗೇನು ಗೊತ್ತಿರಲೂ ಇಲ್ಲ. ಆದ್ರೆ ಸ್ಥಾಯಿ ಸಮಿತಿಯ ಸದಸ್ಯರಾಗಿ ನನ್ನವರು ಆಯ್ಕೆ ಮಾಡಿಕೊಂಡ ಮೇಲೆ
ಪ್ರತಿ ತಿಂಗಳು ಕೂಡ ಮೀಟಿಂಗ್ ಅನ್ನೋದು ಇರ್ತಿತ್ತು. ಹಂತ ಹಂತವಾಗಿ ಅವರೇನು, ಅವರ ವ್ಯಕ್ತಿತ್ವ ಏನು ಅಂತನ್ನೋದು ಅರ್ಥವಾಗ್ತಾ ಹೋಯ್ತು. ಹಾಗಂತ ಪೂರ್ತಿಯಾಗಿ ಅವರನ್ನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಹೇಳುವಂತ ಹೇಳಿದಾರಿಕೆಯೂ ನನಗಿಲ್ಲ. ಯಾಕಂದ್ರೆ ಒಂದು ಗಂಗಾ ನದಿಗೆ ನಾವು ಹೋದ್ರೆ ಅಥವಾ ಒಂದು ಸಾಗರಕ್ಕೆ ಹೋದ್ರೆ ನಾವೆಷ್ಟು ನೀರನ್ನು ತರಬಹುದು, ನಮ್ಮ ಬೊಗಸೆ ಎಷ್ಟು ದೊಡ್ಡದಿದೆಯೋ ಅಷ್ಟೇ ನೀರನ್ನು ತರಬಹುದು. ಅದಕ್ಕಿಂತ ಜಾಸ್ತಿ ನಾವು ಆಸೆ ಮಾಡ್ಲಿಕ್ಕೂ ಇಲ್ಲ, ಅದು ಸಾಧ್ಯ ಆಗುವಂಥದ್ದು ಅಲ್ಲ. ಸೌಂದರ್ಯ ಅಂತ ಅನ್ನೋದು ನೋಡುವವರ ಕಣ್ಣಲ್ಲಿ ಇರ್ತದಂತೆ. ಅಧ್ಯಕ್ಷರ ಕುರಿತಾಗಿ ಹೇಳೋದಾದ್ರೆ ಸ್ಫುರದ್ರೂಪಿ ಅಂತೂ ಹೌದು. ಹಾಗಂತ ಮುಖದಲ್ಲೊಂದು ಭಯಂಕರವಾದ ಗಾಂಭೀರ್ಯ. ಯಾರೊಬ್ಬ ಕಲಾವಿದರ ಬಗ್ಗೆ ಮಾತನಾಡುವಾಗ ಅಕಾಡೆಮಿಯಿಂದ ನಂತರ ನಡೆದಂತಹ ಮಾತಿನ ಮಂಟಪ ನೆನಪಿನ ಬುದ್ಧಿ ಸರಣಿಯ ಸಲುವಾಗಿ ಯಾರದೋ ಕಲಾವಿದರ ಬಗ್ಗೆ ಹೇಳುವಾಗ ಹೇಳಿದ್ದೆ, ಸರ್ ಅವ್ರು ಬಹಳ ಸೀರಿಯಸ್ ಅಂತ ಕಾಣ್ತದೆ, ಅವ್ರದ್ದು ಹೇಗೆ ಫೋನಲ್ಲಿ ಮಾತಾಡಿಸೋದು, ನನಗೆ ಹೆದರಿಕೆ ಆಗ್ತದೆ ಮಾತಾಡಿಸ್ಲಿಕ್ಕೆ ಅಂತ ಹೇಳಿದ್ರೆ ಅವರು ಹಾಗೆ ಹೇಳಿದರು, ಏನ್ ಮಾಡಿದೆ ಮನೆಯಲ್ಲಿ ದೇವರು ನನ್ನ ಮುಖವನ್ನು ಹಾಗೆ ಮಾಡಿಬಿಟ್ಟಿದ್ದಾನೆ, ತುಂಬಾ ಜನ ನನ್ನ ಹತ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ, ಹೆದರ್ಕೊಳ್ತಾರೆ, ಹಾಗೆ ಇರೋದಿಲ್ಲ, ಈಗ ನಾನು ಜೋರ ಅಂತ ಅಂದ್ಬಿಡ್ತಿದ್ರು. ಅವ್ರು ಇದ್ದದ್ದು ಹಾಗೆ. ಅವರ ನಿರ್ಗಮನದ ದಿನಗಳನ್ನ ಮತ್ತೆ ಹಾಗೆ ಯಾವಾಗಲೂ ನೆನಪಿಗೆ ಬಂದಾಗ ಅನ್ಸೋದಿಷ್ಟೇ, ಬಹುಶಃ ರಾಮನಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಬದುಕಿದ್ರು, ಹಾಗೆ ಬಾಳಿದ್ರು. ಕಲೆಗೆ, ಕಲಾವಿದರಿಗೆ, ಎಲ್ಲರಿಗೂ ಕೂಡ ಆ ರೀತಿಯ ಒಂದು ಆಶ್ರಯದಾತರಾಗಿ ಇರಬೇಕು ಅಂತನ್ನುವ ಆಸೆಯೂ ಅವರಿಗಿತ್ತು. ಅವರು ನಡ್ಕೊಂಡದ್ದು ಕೂಡ ಹಾಗೆ. ಆದರೆ ದಶರಥನ ಹಾಗೆ ನಿರ್ಗಮಿಸಿದ್ರಲ್ಲ, ನಮಗೆ ಯಾರಿಗೂ ಅವರ ಅಂತಿಮ ಕ್ಷಣಗಳು ಸಿಗಲಿಲ್ಲ. ಈ ನೋವನ್ನ ಅನುಭವಿಸ್ತಾ ಇರುವಾಗ ಅವರ ಮಗಳು ಬಕ್ಲಾ ಅವರು ಬರೆದಿರುವಂತಹ ಒಂದು ಲೇಖನವನ್ನು ಓದಿದೆ, ಕೋವಿದ ಅನ್ನುವ ಪುಸ್ತಕದಲ್ಲಿ. ನನ್ನದು ಒಂದು ಸಣ್ಣ ಬರಹ ಇದೆ ಅದರಲ್ಲಿ. ಬಹುಶಃ ಆ ಲೇಖನವನ್ನು ಓದಿ ನನಗೊಂದು 2 ದಿವಸ ಬೇಕಾಯಿತು ಸುಧಾರಿಸಿಕೊಳ್ಳಿಕ್ಕೆ. ಮಗಳಿಗೆ ಸಿಗದೆ ಹೋದ್ಮೇಲೆ ಮಗಳಂತಹ ನನಗೆ ಸಿಗ್ಲಿಲ್ಲ ಅಂತ ನಾನು ಕೊರಗುವುದರಲ್ಲಿ ಅರ್ಥ ಇಲ್ಲ. ಬಹುಶಃ ಅವರು ಹೋಗ್ಲಿಲ್ಲ, ಇಲ್ಲೇ ಎಲ್ಲೋ ಇದ್ದಾರೆ, ಬಹುಶಃ ಇಲ್ಲೂ ಇಲ್ಲೇ ಎದುರು ಕೂತ್ಕೊಂಡು ನೋಡಲಿ ಹುಡುಗಿ ನನ್ನ ಬಗ್ಗೆ ಏನ್ ಮಾತಾಡ್ತಾಳೆ ಕೇಳುವ ಅಂತ ಹೇಳ್ತಿರ್ಬೋದೇನೋ ಅಂತ ಅನ್ನಿಸ್ತದೆ. ಮುಖ್ಯವಾಗಿ ಅಕಾಡೆಮಿಯ ಅಧ್ಯಕ್ಷರಾಗಿ ಬಹಳ ಕನಸುಗಳನ್ನ ಕಟ್ಟಿದ್ರು. ಮೊದಲನೇ ಅವಧಿಯಲ್ಲಿ ಅಧ್ಯಕ್ಷರಾದಾಗ ಚುನಾವಣೆಗಳು ಬಂದು, 2 ಚುನಾವಣೆಗಳು, ನೀತಿ ಸಂಹಿತೆಯ ಕಾರಣಕ್ಕಾಗಿ ಕಾರ್ಯಕ್ರಮಗಳನ್ನು ಅವರು ಅಂದುಕೊಂಡ ಹಾಗೆ ನಡೆಸಲಿಕ್ಕೆ ಆಗ್ಲಿಲ್ವ ಅನ್ನೋ ಬೇಸರ ಇತ್ತು. 2ನೇ ಸಂದರ್ಭದಲ್ಲಿ ಏನಾದ್ರೂ ಮಾಡುವ ಒಳ್ಳೆ ತಂಡ ಇದೆ ನನ್ನ ಜೊತೆಗೆ ಅಂತ ಹೆಮ್ಮೆ ಪಡ್ಕೊಳ್ತಾ ಇದ್ರು, ಖುಷಿ ಪಡ್ತಾ ಇದ್ರು, ಒಂದಷ್ಟು ಕಾರ್ಯಗಳನ್ನು ರೂಪಿಸ್ಕೊಳ್ತಾ ಇದ್ರು. ಕೊರೋನಾ ಸರ ಬಂತಲ್ಲ ಅಂತ ಅಂತಿದ್ರು. ಬಹುಶಃ ಕೊರೋನಾ ಸರ ಕಾಳಗ ಪ್ರಸಂಗವನ್ನು ಬರೆದ್ರು ಶ್ರೀಧರ್ ಅವ್ರ ಜೊತೆಗೆ. ಅವ್ರು ಹೆದರಲೇ ಇಲ್ಲ ಕೋವಿಡ್ಗೆ. ನಾವಾದ್ರೂ ಕೆಲವು ಕಾರ್ಯಕ್ರಮಗಳಿಗೆ ಹೋಗೋದಕ್ಕೆ ಹಿಂದೆಟ್ಟು ಹಾಕ್ತಾ ಇದ್ದೇವೆ, ಬೇಡ ಮನೆಯಲ್ಲಿ ಮಕ್ಕಳು ಚಿಕ್ಕವರಿದ್ದಾರೆ, ಮನೆಯಲ್ಲಿ ಹಿರಿಯರಿದ್ದಾರೆ. ಅಧ್ಯಕ್ಷರಾಗಿ ಯಾವುದಕ್ಕೂ ಹೆದರಲಿಲ್ಲ, ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ರು. ಯಾಕಂದ್ರೆ ಅಕಾಡೆಮಿಯ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದರಲ್ಲೂ ಅಧ್ಯಕ್ಷರಾಗಿ ಭಾಗವಹಿಸುವಂಥದ್ದು ಅವರ ಕರ್ತವ್ಯವಾಗಿ ಅವರು ಕಂಡು ಹೋಗ್ತಾ ಇದ್ರು, ಭಾಗವಹಿಸ್ತಾ ಇದ್ರು. ನಮಗೆ ಆಶ್ಚರ್ಯ, ಈ ವಯಸ್ಸಲ್ಲಿ ಇವರು ಹೇಗಪ್ಪ ಈಗ ತಿರುಗಾಟ ಮಾಡ್ತಾರೆ. ಬಹುಶಃ ಅನೇಕ ಮಂದಿ ಆ ರೀತಿ ಅಂದ್ಕೊಂಡದ್ದೇ ಎಲ್ಲೋ ಅವರಿಗೆ ಮುಳುವಾಯಿತಾ, ಈ ಕಣ್ಣು ತಾಗೋದು ದೃಷ್ಟಿಯಾಗೋದು ಅಂತ ಹೇಳ್ತೇವಲ್ಲ, ನಾವೆಲ್ಲ ಹಾಗೆ ಮಾತಾಡ್ಕೊಳ್ತೇವೆ ಮನೆಯಲ್ಲಿ. ಬಹುಶಃ ದೃಷ್ಟಿಯೇ ಆಗಿದ್ದೋ ಏನೋ ನಮ್ಮ ಅಧ್ಯಕ್ಷರಿಗೆ, ಕಳ್ಕೊಂಡ್ಬಿಟ್ವಿ ನಾವು ಅವನ್ನ. ಆಮೇಲೆ ಅವರ ಶಾಸ್ತ್ರದ ಕುರಿತಾದ ಜ್ಞಾನ, ಅದರ ಪಾಂಡಿತ್ಯ, ಅದು ಯಾವುದು ಬಹಳ ಸುಲಭವಾಗಿ ನಮ್ಮ ಗೋಚರಕ್ಕೆ ಬಂದಂಥದ್ದಲ್ಲ. ಯಾಕಂದ್ರೆ ಅಕಾಡೆಮಿ ಮೀಟಿಂಗ್ಗಳಲ್ಲಿ ಅದನ್ನ ಪ್ರಸ್ತಾಪ ಮಾಡುವಂತ ಸಂದರ್ಭವೂ ಅವ್ರಿಗೆ ಬರಲಿಲ್ಲ. ಹಾಗಂತ ಅಂತ ಪಾಂಡಿತ್ಯ ಅವರಲ್ಲಿ ಇದೆ ಅಂತನ್ನೋ ಕಾರಣಕ್ಕೆ ನಮಗೆ ಅರ್ಥವಾಗದ ಹಾಗೆ ಅವರು ಮಾತಾಡ್ತಾನೆ ಇರಲಿಲ್ಲ. ಅರ್ಥ ಆಗದೇ ಇರ್ತದ್ದು ಅಂತಂದ್ರೆ ಅವ್ರು ಜೋಕ್ ಮಾಡೋದು. ಎಷ್ಟೋ ಸಲ ಮೀಟಿಂಗ್ಗಳಲ್ಲಿ ಹೇಗಾಗ್ತಿತ್ತು ಅಂತಂದ್ರೆ ಅವರು ಕಾರ್ಯಕ್ಕೂ ಏನೋ ಒಂದು ಜೋಕ್ ಹೇಳಿರ್ತಿದ್ರು. ಎಷ್ಟು ಸೀರಿಯಸ್ ಆಗಿ ಅಂತಂದ್ರೆ ಆ ಜೋಕ್ ಹೇಳಿದ್ದ, ನಾವು ನಗಾಡ್ಬೋದಾ ನಗಬಾರ್ದ ಒಂದು ಗೊತ್ತಾಗ್ತದೆ. ಆವಾಗ ರಾಧಾಕೃಷ್ಣ ಕಲ್ಚಾರ್ ಇದ್ರು, ಸರಿಗ ಅವರು ಡಿಸೈನ್ ಮಾಡಿದ್ರು. ಅವ್ರು ಹೇಳ್ತಾರೆ, ಅಧ್ಯಕ್ಷರಲ್ಲಿ ಒಂದು ಉಪಕಾರ ಮಾಡಬೇಕು, ನೀವು ಅಟ್ಲೀಸ್ಟ್ ಜೋಕ್ ಹೇಳುವಾಗಾದ್ರೂ ಒಂದ್ ಸ್ವಲ್ಪ ನಗುತ್ತಾ ಹೇಳ್ಬಾರ್ದು, ಹಾಗಾದ್ರೂ ನಮ್ಗೊಂದ್ ಸ್ವಲ್ಪ ನಗ್ಲಿಕ್ಕೆ ಧೈರ್ಯ ಬರ್ತದೆ, ಅಲ್ಲದಿದ್ರೆ ಗೊತ್ತಾಗೋದಿಲ್ಲ, ನಗಬೇಕು ನಗಬಾರದು ಅಂತ ಗೊತ್ತಾಗೋದಿಲ್ಲ. ಆ ರೀತಿಯ ಒಂದು ಸರಳ ವ್ಯಕ್ತಿತ್ವ ಅವರದು. ಆಮೇಲೆ ಮೂಡಲಪಾಯದ ಬಗೆಗಂತೂ ಅವರು ತೋರಿಸಿದಂತಹ ಕಾಳಜಿ ಅದನ್ನ ಅನುಭವಿಸಿದವರಿಗೆ ಗೊತ್ತು. ತುಮಕೂರಿನಲ್ಲೇ ನಾನಿರೋದ್ರಿಂದ ಮೂಡಲಪಾಯ ಅಂತನೋ ಒಂದು ಬಡಕಲಾಗಿರುವಂತಹ ಮಗುವನ್ನು ಪೋಷಿಸುವುದಕ್ಕೆ ಅವರೆಷ್ಟೆಲ್ಲ ಪ್ರಯತ್ನ ಪಟ್ಟರು ಅಂತನ್ನೋದನ್ನ ಕಣ್ಣಾರೆ ಕಣ್ಣಿರೋದ್ರಿಂದ ಹೇಳ್ತಾ ಇದ್ದೀನಿ. ಬಹುಶಃ ಅವ್ರು ತೀರ್ಕೊಂಡ ಟೈಮಲ್ಲಿ ಅನೇಕ ಮಂದಿ ಮೂಡಲಪಾಯ ಕಲಾವಿದರು ನನಗೆ ಫೋನ್ ಮಾಡಿದ್ರು. ಕಡೆ ಪಕ್ಷ ಅವರಾದ್ರೂ ನಮ್ಗೆ ಏನಾದ್ರೂ ಮಾಡೋರಿದ್ರು, ಆದ್ರೆ ದೇವರು ಅವ್ರನ್ನ ಕಿತ್ಕೊಂಡ್ಬಿಟ್ಟ. ಹೌದದು, ಯಾಕಂದ್ರೆ ಪಡವಲಪಾಯದ ಯಕ್ಷಗಾನ ಏನಿದೆ, ನಮ್ಮ ತೆಂಕುತಿಟ್ಟು, ಬಡಗುತಿಟ್ಟು, ಬಡ ಬಡಗು ಇರ್ಬೋದು, ನಡುತಿಟ್ಟು ಇರ್ಬೋದು, ಎಲ್ಲವೂ ಇರಬಹುದು, ಜನರಿಂದ ಅದು ಪೋಷಿಸಲ್ಪಟ್ಟಿದೆ.
ಅದಕ್ಕೆ ಅಳಿವನ್ನುವುದು ಖಂಡಿತವಾಗಿಲ್ಲ. ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇರಬಹುದು, ಪರಿವರ್ತನೆಗಳಾಗ್ತಾ ಇರಬಹುದು. ಅದು ಒಳ್ಳೆಯದರ ಕಡೆಗೆ ಇರಬಹುದು, ಕೆಲವೊಂದು ನೆಗೆಟಿವ್ ಅಂಶಗಳು ಇರಬಹುದು, ಇಲ್ಲ ಅಂತಲ್ಲ. ಆದ್ರೆ ಮೂಡಲಪಾಯದಂತಹ ಕಲೆಗಳ ಕಡೆಗೆ ಘಟ್ಟದ ಕೋರೆ, ಕೇಳಿಕೆ ಇವೆಲ್ಲ ಹೇಗಾಗಿದೆ ಅಂತಂದ್ರೆ ಅಲ್ಲಿರುವ ಕಲಾವಿದರು ಸದ್ಯಕ್ಕೆ ಎಲ್ಲರೂ ವೃದ್ಧರೇ, 50 ದಾಟಿದವರೇ ಇದ್ದಾರೆ. ಅದಕ್ಕೆ ಅವಾಗ ದಿವಾಕರ್ ರೆಡ್ಡಿ ಅವರು ಪ್ರಾರಂಭದಲ್ಲಿ ಹೇಳಿದ್ರು, ಮಕ್ಕಳು ಕಲಿಬೇಕು ಅಂತ ಅವರು ತುಂಬಾ ಆಸೆ ಮಾಡ್ತಾ ಇದ್ರು. ಹೌದು, ಯಾವ ಕಲೆಯನ್ನ ನಾವು ಮಕ್ಕಳಿಗೆ ದಾಟಿಸ್ತೇವೋ ಆ ಕಲೆ ಉಳ್ಕೊಳ್ಳುತ್ತದೆ. ಯಾವ ಕಲೆಯ ಕುರಿತಾಗಿ ಮಕ್ಕಳು ಆಕರ್ಷಣೆ ಪಡೋದಿಲ್ವೋ, ಆ ಆಕರ್ಷಣೆ ರೂಪುಗೊಳ್ಳೋದಿಲ್ವೋ ಅಂತಹ ಕಲೆ ನಶಿಸಿ ಹೋಗ್ತದೆ ಅಥವಾ ಅಳಿವಿನ ಅಂಚಿಗೆ ಹೋಗ್ತದೆ. ಅದನ್ನು ಮೇಲೆತ್ತಲಿಕ್ಕೆ ನಾವು ಏನಾದ್ರೂ ಮಾಡಬೇಕು. ಕೋವಿಡ್ ಸಂದರ್ಭ ಎಲ್ಲ ಕೈಕಾಲು ಕಟ್ಟಿ ಹಾಕಿ ಮನೆಯೊಳಗೆ ಕೂರಿಸಿದಂತ ಲಾಕ್ಡೌನ್, ಆ ಸಮಯದಲ್ಲಿ ಏನಾಯ್ತು ಅಂತಂದ್ರೆ ಏನಾದ್ರೂ ಮಾಡ್ಬೋದಾ, ಎಲ್ಲ ಕಡೆಯಿಂದ ಟೀಕೆಗಳು, ಅಕಾಡೆಮಿ ಏನ್ ಮಾಡ್ತಿದೆ, ಅಕಾಡೆಮಿ ಮಲಗಿದೆಯಾ, ನಿದ್ರೆ ಮಾಡ್ತಾ ಇದೆಯಾ, ಕಲಾವಿದರಿಗಾಗಿ ಅಕಾಡೆಮಿ ಏನ್ ಮಾಡ್ತಿದೆ, ಸಾಕಷ್ಟು ಪ್ರಶ್ನೆಗಳು ಚುಚ್ಚುತ್ತಾ ಇತ್ತು ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ರೂಪದಿಂದ. ಅವರು ಒಂದು ರೀತಿಯಲ್ಲಿ ಒಂದು ಕ್ಷಣಕ್ಕೆ ಅಸಹಾಯಕರಾಗಿ ಒಂದು ಮಾತು ಹೇಳಿದ್ರು, ಅಕಾಡೆಮಿಯಲ್ಲಿ ದುಡ್ಡಿಲ್ಲ, ನಾನು ಧೈರ್ಯ ಹೊಂದಿದ್ದೇನೆ, ನೀವು ಸದಸ್ಯರುಗಳೇನಾದ್ರೂ ಹೇಳಿ ಅಂತ ಒಂದು ಮೆಸೇಜ್ ಹಾಕಿ. ಆ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ದು ಆನ್ಲೈನ್ ನಲ್ಲಿ ಏನಾದ್ರೂ ಮಾಡಬಹುದಾ ಅಂತ. ಆ ಕಾರಣದಿಂದಾಗಿ ಮಾತಿನ ಮಂಟಪ, ನೆನಪಿನ ಬುತ್ತಿ ಅಂತನ್ನುವ 2 ಸರಣಿಗಳು, ಆ ಮೂಲಕ 150 ಕಲಾವಿದರ ಜೊತೆಗೆ ಸಂದರ್ಶನಗಳು ನಡೆದವು. ಅಲ್ಲೂ ಕೂಡ ಏನಾಯ್ತು ಅಂದ್ರೆ ಪ್ರಾರಂಭದಲ್ಲಿ ನಾವು ವಿದ್ವಾಂಸರಿಂದ ಒಂದೊಂದು ಉಪನ್ಯಾಸ ಕೊಡಿಸುವ ಅಂತ ಯೋಚನೆ ಮಾಡಿದ್ದೀವಿ. ಆದ್ರೆ ಅಧ್ಯಕ್ಷರು ಕಲಾವಿದರನ್ನೇ ಎಷ್ಟು ಮೆಚ್ಚಿಕೊಂಡಿದ್ರು, ಕಲಾವಿದರಿಗಾಗಿ ಎಷ್ಟು ಶ್ರಮಿಸ್ತಾ ಇದ್ರು, ಅವರಿಗಾಗಿ ಅವರ ಮನಸ್ಸು ಮಿಡಿತಾ ಇತ್ತು ಅಂತನ್ನೋದಕ್ಕೆ ಸಾಕ್ಷಿ. ಅವರು ಹೇಳಿದ್ರು, ಅಕಾಡೆಮಿ ಕಾರ್ಯಕ್ರಮಗಳಲ್ಲಿ ವಿದ್ವಾಂಸರಿಗಷ್ಟೇ ನಾವು ಅವಕಾಶ ಯಾವಾಗಲೂ ಕೊಡ್ತೇವೆ, ಈ ಸರ್ತಿ ಕಲಾವಿದರಿಗೆ ಕೊಡುವ, ಕಲಾವಿದರನ್ನು ಮಾತನಾಡಿಸು ನೀವು. ಒಂದು ವೇಳೆ ಅವರು 1 ಗಂಟೆ ಉಪನ್ಯಾಸ ಕೊಡೋದವರಿಗೆ ಸಾಧ್ಯ ಆಗ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಸಂವಾದದ ರೂಪದಲ್ಲಿ ಅದನ್ನು ನಡೆಸಿಕೊಡು, ನೀನು ಪ್ರಶ್ನೆಗಳನ್ನು ಒಂದಷ್ಟು ರೆಡಿ ಮಾಡ್ಕೊ ಅಂತಂದ್ರು. ಆ ಮೂಲಕವಾಗಿ ಕಲಾವಿದರನ್ನೇ ಮಾತನಾಡಿಸೋದು ಸಾಧ್ಯ ಆಯಿತು. ಅಲ್ಲಿ ಅವರು ಒಂದು ನೋವನ್ನು ತೋಡ್ಕೊಂಡಿದ್ರು. ಬಹುಶಃ ಒಂದಷ್ಟು ಕಾಲ ರಂಗದಲ್ಲಿ ಇದ್ದಂತಹ ಒಬ್ಬ ಕಲಾವಿದನಿಗೆ ತನ್ನನ್ನು ಮಾತನಾಡಿಸುವವರು ಇದ್ದಾರೆ ಅಂತನ್ನೋದು ಗೊತ್ತಾದ್ರೂ ಕೂಡ ಮನಸ್ಸು ಬಹಳ ಆತ್ಮವಿಶ್ವಾಸದಿಂದ ಮತ್ತೆ ಮಿನುತ್ತದೆ, ಆ ಒಂದು ಧೈರ್ಯ ಬರ್ತದೆ. ಒಂದು ಹಂತದವರೆಗೂ ರಂಗದಲ್ಲಿದ್ದು ಆಮೇಲೆ ನಮ್ಮನ್ನು ಕೇಳೋರಿಲ್ಲ, ಮಾತನಾಡಿಸೋರಿಲ್ಲ ಅಂತ ಅನ್ನುವಾಗ ಆಗುವಂತಹ ನೋವು ಬಹಳ ಹೀನಾಯವಾದ ನೋವದು. ನಾನು ಅದನ್ನು ಅನುಭವಿಸಿಬಿಟ್ಟಿದ್ದೇನೆ ಅಂತ ಆಶ್ಚರ್ಯ ಆಯಿತು ನನಗೆ. ಸದಾ ರಂಗದಲ್ಲೇ ಇದ್ದಾರೆ, ವೇದಿಕೆಯಲ್ಲಿದ್ದಾರೆ, ಆದರೆ ತಾಳಮದ್ದಲೆಯಲ್ಲಾಗಲಿ ಅಥವಾ ತಾಳಮದ್ದಲೆಯಲ್ಲಾದ್ರೂ ಭಾಗವಹಿಸಿದ್ರು, ಆಮೇಲೆ ಕೂಡ ವೇಷ ಮಾಡೋದು ಸಾಧ್ಯ ಆಗಲಿಲ್ಲ. ಅವರ ಒಂದು ಹಂತ, ಒಂದು ವಯಸ್ಸು ಅನ್ನೋದು ಇರ್ತದಲ್ಲ, ಬಹುಶಃ ಅಷ್ಟರ ಮಟ್ಟಿಗೆ ಅವರು ಕಲಾವಿದರಿಗಾಗಿ ಚಡಪಡಿಸ್ತಾ ಇದ್ರು. ಎಲ್ಲ ಬಿಟ್ಟು ಮೊನ್ನೆ ದಿವಾಕರ್ ರೆಡ್ಡಿ ಅವರು ನೆನಪಿಸಿದ್ರು ಅದನ್ನ, ಅಕಾಡೆಮಿಯಲ್ಲಿ ದುಡ್ಡಿಲ್ಲ, ಸರ್ಕಾರದಿಂದ ಕೊಡೋದು ಸಾಧ್ಯ ಆಗುದಿಲ್ಲ ಅಂತನ್ನುವಾಗ ದಾನಿಗಳಿಂದ ಸಂಗ್ರಹಿಸಿ ಆದ್ರೂ ಸರಿ ನಾವು ಕಲಾವಿದರಿಗೆ ಹಂಚುವ, ಅದು ಸಾಧ್ಯವಾ? ಅದು ಸಾಧ್ಯ ಆಗೋದಿಲ್ಲ ಅಂತ ಯಾಕೆ ಆಗೋದಿಲ್ಲ ಕೇಳಬೇಕು ನಾವು. ಅವ್ರು ಮೊದಲು ಇದ್ದಿದ್ದವ್ರ ರೆಸ್ಪಾನ್ಸ್ ಯಾಕೆ ಆಗೋದಿಲ್ಲ, ಹೀಗೆ ಆ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ರು, ಧೈರ್ಯವಾಗಿ ಮಾತಾಡ್ತಾ ಇದ್ರು. ಯಾರು ಅಂತ ನೋಡ್ಲಿಲ್ಲ. ಕಳೆದ ಅಕಾಡೆಮಿಯ ಪ್ರಶಸ್ತಿ ಸಮಾರಂಭಗಳಲ್ಲಾದ್ರೂ ಅಷ್ಟೇ ಮಿನಿಸ್ಟ್ರೇ ಕೂತಿದ್ರು ಸರಿ, ಅವ್ರು ಹೇಳೋದನ್ನ ನೇರ ಹೇಳಿಬಿಡ್ತಾ ಇದ್ರು. ಈ ಬೈತಾರಲ್ಲಪ್ಪ ಇವರು ಅಂತ ನಾವು ಬೆರಗಾಗಿ ನೋಡ್ಬೇಕಾಗುತ್ತೆ. ಅವ್ರಿಗೇನು ಎಲ್ಲ ಮಕ್ಕಳ ವಯಸ್ಸಿನವರು ಇದ್ದವರು ಬಹುಶಃ ಬಹಳ ಸುಲಭವಾಗಿ ಮಾತನಾಡ್ತಾ ಇದ್ರು, ಧೈರ್ಯವಾಗಿ ಮಾತನಾಡ್ತಾ ಇದ್ರು. ಇನ್ನೊಂದು, ಅವರು ತೀರಾ ಚಿಕ್ಕ ಹುಡುಗಿ ತರ ನನ್ನನ್ನು ಟ್ರೀಟ್ ಮಾಡ್ತಾ ಇದ್ರು ಕೂಡ ಬೇರೆ ಸಭೆಗಳಿಗೆ ಬಂದ ಕೂಡಲೇ ಅವರು ಸಭಾ ಮರ್ಯಾದೆಯನ್ನು ಎಷ್ಟು ಪಾಲಿಸ್ತಿದ್ರು ಅಂತಂದ್ರೆ ಸಡನ್ ಆಗಿ ಮೇಡಮ್ ಅನ್ಲಿಕ್ಕೆ ಶುರು ಮಾಡೋರು. ನನಗೆ ಆಶ್ಚರ್ಯ, ಯಾರನ್ನು ಹೇಳ್ತಿದ್ದಾರೆ ಅಂತ ನಾನು ಆ ಕಡೆ ಈ ಕಡೆ ನೋಡಿದ್ರೆ ಆರತಿ ಮೇಡಮ್ ಅಂತಿದ್ರು. ಯಾಕಂದ್ರೆ ಅವರು ಆಮೇಲೆ ಫೋನಲ್ಲಿ ಮಾತನಾಡುವಾಗೆಲ್ಲ ಏನು ಅಂತಂದವರು ಮಾರಾಯಿತಿ ಅಂತಂದವರು ನೀನು ಅಂತಲೇ ಮಾತಾಡಿಸ್ತಾ ಇದ್ದಂದವರು. ಆದ್ರೆ ವೇದಿಕೆಯಲ್ಲಾಗಲಿ ಬೇರೆ ಸಭೆಯಲ್ಲಾಗಲಿ ಯಾವತ್ತೂ ಕೂಡ ಏಕವಚನದ ಪ್ರಯೋಗ ಅವರು ಖಂಡಿತ ತಗೊಂಡಾಗಲ್ಲ. ಅದೆಲ್ಲವೂ ಕೂಡ ಒಂದು ವಿಸ್ಮಯ ಅವರ ಬಗೆಗೆ ನೆನಪಿಸಿಕೊಂಡಾಗ. ಇನ್ನೊಂದು ಮುಖ್ಯವಾಗಿ ಅವರು ಈ ಮೂಡಲಪಾಯ ಕೋಶ ಇರ್ಬೋದು, ಆಮೇಲೆ ಯಕ್ಷಗಾನ ವಿಶ್ವಕೋಶ ಒಂದು ಬರಬೇಕು ಅವರ ಟೈಮಲ್ಲಿ ಅಂತ ಬಹಳ ಆಸೆ ಪಟ್ಟರು. ಅದರಲ್ಲಿ ಬಹುಶಃ ಮೂಡಲಪಾಯ ಕೋಶ ಸಿದ್ಧವಾಗ್ತಾ ಇದೆ, ವಿಶ್ವಕೋಶ ಮುಂದೆ ನಡಿಬೇಕಾಗಿದೆ ಅಂತ ಅನ್ಕೊಂಡಿದ್ದೇನೆ. ಇನ್ನೊಂದು ಅವರ ಸ್ವಭಾವ ಬಹುಶಃ ಎಲ್ಲರಿಗೂ ತಾನು ಒಳ್ಳೆಯದಾಗಿ ಇರಬೇಕಾಗಿತ್ತು ಅಂತ ನಡ್ಕೊಳ್ಬೇಕಾಗಿತ್ತು. ಬಹುಶಃ ರಾಮನ ಧರ್ಮವೇ ಇರಬಹುದು ಅದು. ಅದರಿಂದಾಗಿ ಕೆಲವೊಮ್ಮೆ ಬೇರೆಯವರಿಗೆ ಘಾಸಿಯಾಗುವ ಸಂದರ್ಭಗಳು ಇದ್ದಿರಬಹುದು. ಮಾತಿನ ಮಂಟಪದ ಸಂದರ್ಭದಲ್ಲೂ ಒಮ್ಮೆ ಹಾಗಾಯಿತು. ಒಬ್ಬ ಸ್ವತಃ ಕಲಾವಿದ ಅಂತ ಹೇಳಿಕೊಂಡಂತಹ ಪತ್ರಕರ್ತ ತಾನು ಭಾಗವಹಿಸಬೇಕು, ಅದರಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಅಧ್ಯಕ್ಷರ ಹತ್ರ ಒಪ್ಪಿಗೆ ತಗೊಂಡ. ಆದ್ರೆ ಅವರ ಹತ್ರ ಫೋನಲ್ಲಿ ಮಾತನಾಡಿದಾಗ ನನಗೆ ಗೊತ್ತಾಯಿತು ಅವರ ಉದ್ದೇಶ ಅಲ್ಲಿ ಕಲಾವಿದನಾಗಿ ತನ್ನ ಅನುಭವವನ್ನು ಹಂಚಿಕೊಳ್ಳುವುದಕ್ಕಿಂತ ಹೆಚ್ಚು ಅಕಾಡೆಮಿಯ ಬಗ್ಗೆ ಪ್ರಶ್ನೆ ಮಾಡುವುದಾಗಿತ್ತು. ಒಬ್ಬ ಪತ್ರಕರ್ತನಾಗಿ ಮಾತನಾಡುವಂತಹ ಹುನ್ನಾರದಲ್ಲಿ ಅವನು ಇದ್ದ ಅಂತ. ಅವನಲ್ಲಿ ವೇದಿಕೆಗೆ ಬಂದ್ರೆ ಅದು ಆನ್ಲೈನ್ ಕಾರ್ಯಕ್ರಮ, ನಮ್ಮ ಕಡೆಯಲ್ಲಿ ಯಾವ ಕಂಟ್ರೋಲ್ ಇರೋದಿಲ್ಲ, ಅಥವಾ ವಿಡಿಯೋನ ಎಡಿಟ್ ಮಾಡ್ಲಿಕ್ಕೆ ನಮಗೆ ಆಗೋದಿಲ್ಲ. ಅವ್ರೇನ್ ಮಾತಾಡ್ತಾರೆ ನೇರವಾಗಿ ಜನರಿಗೆ ಹೋಗ್ತದೆ. ಹಾಗಾಗಿ ಅವರನ್ನ ಸ್ವಲ್ಪ ಮಟ್ಟಿಗೆ ನಾನು
ನಾನು ನಿಲ್ಲಿಸಬೇಕಾದ ಅನಿವಾರ್ಯತೆ ಇತ್ತು. ಆ ಸಂದರ್ಭದಲ್ಲಿ ಅವರು ಬಹಳ ಏನ್ ಮಾಡಿದ್ರು ಅಂತಂದ್ರೆ ಅಧ್ಯಕ್ಷರ ಹತ್ರ ಮಾತನಾಡಿದ್ರು, ಆ ಆಡಿಯೋವನ್ನ ಜನರಿಗೆಲ್ಲ ಹಂಚಿಬಿಟ್ರು, ಗ್ರೂಪಿಗೆಲ್ಲ ಹಂಚಿಬಿಟ್ರು. ಅಲ್ಲಿ ಪಾಪ ಅಧ್ಯಕ್ಷರು ಏನ್ ಮಾಡಿದ್ದಾರೆ ಅಂತಂದ್ರೆ ಅಕಾಡೆಮಿಯ ಕುರಿತಾಗಿ ಅವರೇನು ನೆಗೆಟಿವ್ ಆಗಿ ಬರೆಯದೇ ಇರ್ಲಿ ಅಂತನ್ನುವ ಕಾರಣಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಅವರನ್ನು ಮೇಲೆ ಇಟ್ಟು ಮಾತನಾಡಿದ್ದಾರೆ. ಆದ್ರೆ ಅದೊಂದೇ ಒಂದು ಸಂದರ್ಭ ನನಗೆ ಆಘಾತ ಆಗಿದ್ದು, ನಾನು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟೆ. ಆಮೇಲೆ ಅದ್ರ ಸಲುವಾಗಿ ಅವರು ಬಹಳ ನೊಂದ್ಕೊಂಡು ಬಿಟ್ರು, ನೀನು ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲಮ್ಮ ಅಂತ ಅಂದ್ಬಿಟ್ರು. ಅದು ಅರ್ಥ ಮಾಡ್ಕೊಳ್ಬೇಕಾಗಿದ್ದ ಸಂದರ್ಭವೋ ಅಥವಾ ಅವರ ತಂದೆ ಸ್ಥಾನದಲ್ಲಿ ನಿಂತು ನನ್ನನ್ನು ಕಾಪಾಡ್ಕೊಳ್ಬೇಕಾಗಿದ್ದಂಥ ಸಂದರ್ಭವೋ ನನಗದು ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಆದ್ರೆ ಆ ಬಗ್ಗೆ ನನಗೆ ಈಗ ಬೇಸರ ಉಳಿದಿಲ್ಲ. ಅದೊಂದು ಪ್ರಶ್ನೆಯಾಗಿ ಅನೇಕ ಸಮಯ ನನ್ನಲ್ಲಿ ಇತ್ತು. ಹಾಗಂತ ಮಾತಿನ ಮಂಟಪ ನೆನಪಿನ ಬುದ್ಧಿ ಸರಣಿಗಳು ನಡೆದಾಗ ಮುಖ್ಯವಾಗಿ 70 ದಾಟಿದಂಥವರು ಊಹನೆ ಮಾಡ್ಕೊಳ್ಳಿ, ದಿನ ಆಫೀಸಿಗೆ ಹೋಗಿ ಬಂದು ಸಂಜೆ 1:30-2 ಗಂಟೆ ಹೊತ್ತು ಮೊಬೈಲ್ ಮುಂದೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ತಾ ಇದ್ರಲ್ಲ, ಎಲ್ಲಾ ಕಲಾವಿದರ ಮಾತುಗಳನ್ನ ಕೇಳ್ತಾ ಇದ್ರಲ್ಲ, ಕೊನೆಯಲ್ಲಿ ಒಂದು 5-10 ನಿಮಿಷ ಅವ್ರ ಜೊತೆ ಮಾತನಾಡಿಸ್ತಾ ಇದ್ರಲ್ಲ, ಆ ಸ್ಥೈರ್ಯ ಅದು ಎಲ್ಲಿತ್ತು? ಯೋಚನೆ ಮಾಡಿದಾಗ ಅನ್ನಿಸ್ತದೆ, ದೀಪ ಆರೋಗ್ಯಕ್ಕಿಂತ ಮುಂಚೆ ಒಮ್ಮೆ ಭಕ್ತನ ಜೋರು ಮುರಿಯುತ್ತದೆ, ಹೆಚ್ಚು ಪ್ರಕಾಶವನ್ನು ಕೊಡ್ತದಂತೆ. ಅಧ್ಯಕ್ಷರು ಹಾಗೆ ಆಯಿತು ಇರಬಹುದು, ಆದರೆ ಆ ಬೆಳಕು ಆ ಪ್ರಕಾಶ ನಮ್ಮಲ್ಲಿದೆ. ನಮಸ್ತೆ. ಪಟ್ರಮ್ಮೆಯವರು ಅಧ್ಯಕ್ಷರ ಒಡನಾಟದ ಮಾತನ್ನು ಹೇಳಿದ್ದಾರೆ. ಅವರನ್ನು ಪ್ರಾರಂಭದಿಂದಲೂ ಬಲ್ಲಂತಹ ನಮ್ಮ ಈಗಿನ ಅಧ್ಯಕ್ಷರಾದಂತಹ ಡಾಕ್ಟರ್ GL ಹೆಗ್ಡೆಯವರು ಈಗ ನಮ್ಮ ವೇದಿಕೆಯ ಮೇಲಿದ್ದ ಎಲ್ಲ ನನ್ನವರೇ, ಎದುರುಗಡೆಗೆ ಕೂತ ಎಲ್ಲ ನನ್ನ ಬಂಧುಗಳೇ, ಎಂ ಎ ಹೆಗ್ಡೆಯವರ ಸಂಸ್ಮರಣ ಕಾರ್ಯಕ್ರಮ ತುಂಬ ಔಚಿತ್ಯಪೂರ್ಣವಾಗಿ ನಡೀತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ತುಂಬಾ ಆಕಸ್ಮಿಕವಾಗಿ ಅದು ಹಾಗೇನೆ ಮರಣ ಆಗಿದೆ. ಆದರೆ ಆ ವ್ಯಕ್ತಿ ಸಮಾಜಕ್ಕೆ ಬೇಕು 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 ಅಂತ ಇರುವಾಗ ಹೀಗಾದ್ರೆ ಆ ನೋವು ಕೆಲ ಕಾಲ ಖಂಡಿತ ಇರ್ತದೆ. ಎಂ ಎ ಹೆಗ್ಡೆಯವರು ನಮ್ಮ ಯಕ್ಷಗಾನ ಪ್ರಪಂಚಕ್ಕಷ್ಟೇ ಅಲ್ಲ, ಅದು ವಿದ್ವತ್ ಪ್ರಪಂಚಕ್ಕೆ ಕೂಡ ನಮ್ಮ ಜಿಲ್ಲೆಯಿಂದ ಗುರುತಿಸಬೇಕಾದಂತ ಒಂದು ವ್ಯಕ್ತಿ. ಅವರು ಬೇಕಾಗಿತ್ತು ಇನ್ನು ಕೆಲವು ಕಾಲ, ಆದರೆ ಏನು ಮಾಡುವಾಗಿಲ್ಲ. ಕೆಲವು ಸಲ ನಮಗೆ ಬೇಡ ಅಂತದ್ದು ಬಂದುಬಿಡ್ತದೆ, ಬೇಕು ಅಂತದ್ದು ಸಿಕ್ಕುವುದಿಲ್ಲ. ಇದು ಸತ್ಯವೇ, ಇದು ಜೀವನದ ಅನುಭವ ಇದ್ದವರಿಗೆಲ್ಲ ಗೊತ್ತಾಗ್ತದೆ ಈ ಸಂಗತಿ. ಎಂ ಎ ಹೆಗ್ಡೆಯವರ ವೈಯಕ್ತಿಕವಾದ ಪರಿಚಯ ನನಗೆ ಬಹಳ ಕಾಲದಿಂದ ಇತ್ತು, ಆದರೆ ಒಡನಾಟ ಅಷ್ಟೆಲ್ಲ ಇರಲಿಲ್ಲ. ಯಾಕೆಂದ್ರೆ ಅವರು ಘಟ್ಟದ ಮೇಲೆ, ನಾನು ಘಟ್ಟದ ಕೆಳಗೆ, ಅವರು ಪ್ರೊಫೆಸರು, ನಾನು ಪ್ರೊಫೆಸರು. ಪಿರಿಯಡ್ ಮುಗಿಸಿ ಮನೆಗೆ ಹೋಗಿ ಬಾಕಿ ಕೆಲಸ ಮಾಡುವಷ್ಟರಲ್ಲೇ ಸರಿಯಾಗೋದು, ಎಲ್ಲ ತಾಳಮದ್ಲೆಯಲ್ಲೇ ಅಲ್ಲಿ ಇಲ್ಲೇ ಸೇರ್ತಿದ್ವಿ ನಾವು. ಹಾಗೆ ಸೇರಿದವರು ನಾವು, ಹಾಗೆ ಗುರುತ ಮಾಡ್ಕೊಂಡವರು. ಆಮೇಲೆ ಅವರು ನಮ್ಮ ಮನೆಗೂ ಬಂದಿದ್ರು. ಅದೆಲ್ಲ ಸಂತೋಷದ ಸಂಗತಿ ಇದೆ ನನಗೆ. ಅದೆಲ್ಲಕ್ಕಿಂತ